ರೆಡಿ ತಾನೆ? ರೆಡಿ ಬಾಸ್. ಬೇಕು ವೇಟ್. ವೆಲ್ಕಮ್ ಮಿಸ್ಟರ್ ಅಲೆಕ್ಸಾಂಡರ್. ಇಷ್ಟು ದಿನ ನಮ್ಮ ಡಿಪಾರ್ಟ್ಮೆಂಟ್ ಕೈ ಕೊಡ್ತಿದ್ದೆ, ಆದ್ರೆ ಇವತ್ತು ಮಾಲ್ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ. ಅಯ್ಯೋ, ಡೋಂಟ್ ಮೂವ್, ಡೋಂಟ್ ಮೂವ್. ಕಮ್ ಹೋಲ್ಡ್ ಇಟ್. ಕಂಗ್ರಾಚುಲೇಷನ್ ಮಿಸ್ಟರ್ ರಾಜಶೇಖರ್, ನೀವು ಕೆಚ್ಚದೆಯ ಕನ್ನಡಿಗ ಅಂತ ಪ್ರೂವ್ ಮಾಡಿದ್ರಿ. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ನಂದೇನಿದೆ ಸರ್, ಎಲ್ಲ ನಿಮ್ಮಂತ ಅಧಿಕಾರಿಗಳ ಮಾರ್ಗದರ್ಶನ, ನಮ್ಮ ಕನ್ನಡ ಜನಗಳ ಸಹಕಾರ ಅಷ್ಟೇ. ಗಾಡ್, ಯು ಹ್ಯಾವ್ ಬಿನ್ ಪ್ರಮೋಟೆಡ್ ಫಾರ್ ಹೈಯರ್ ಗ್ರೇಡ್ ಪ್ರಮೋಷನ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಕರ್ನಾಟಕದಲ್ಲಿ ಕೀರ್ತಿ ಕಲಶವಾಗಿ ಉಳಿಲಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಏನೇ ಕೇಳ್ಕೊಂಡೆ ತುಳಸಿನ? ಹೇಳಲ್ಲ. ಹೇಯ್, ಗಂಡನ ಹತ್ರ ಏನೇ ಅಂತ ರಹಸ್ಯ ಹೇಳಪ್ಪ. ಅಮ್ಮ ತುಳಸಿ, ದೇವರಂತ ಗಂಡನ್ ಕೊಟ್ಟಿದ್ಯಾ, ಮುತ್ತನಂತ ಮಕ್ಕಳನ್ನ ಕೊಟ್ಟಿದ್ಯಾ. ನನಗೆ ನಿನಗೆ ನನಗೆ ಅದೆಲ್ಲ ಅಲ್ಲ ರೀ. ಮತ್ತೆ ಅರ್ಶನ ಕುಂಕುಮದ ಜೊತೆ
ಸಾಯೋ ಸೌಭಾಗ್ಯ ಕೊಡು ಅಂತ ಕೇಳ್ಕೊಂಡೆ. ಸೀತಾ, ಹೆಂಗಸರಿಗೆ ಮುತ್ತೈದೆಯಾಗಿ ಸಾಯೋಕ್ಕಿಂತ ಬೇರೆ ಭಾಗ್ಯ ಏನಿದೆ ರೀ? ನೀನ್ ಇಷ್ಟೊಂದು ಸ್ವಾರ್ಥಿಯಾಗಿ ಕೊಡ್ತೀವಿ ಸೀತಾ. ನೀನ್ ಬಯಸೋ ಹಾಗೆ ನಾನು ಬಯಸಿದ್ರೆ ನಿನ್ ಕಣ್ಮುಂದೆನೆ ಬಿಡ್ತೂನ್ರಿ, ನಿಮ್ದಮ್ಮಯ್ಯ ಬಿಡ್ತೂನ್ರಿ. ತಮಾಷೆಗೂ ಹಾಗೆಲ್ಲ ಅನ್ಬಾರ್ದು. ಈಗ ಅರ್ಥ ಆಯ್ತಾ ನನ್ನ ನೋವು ಎಂತದ್ದು ಅಂತ. ಸೀತಾ, ನಾಳೆಯಿಂದ ತುಳಸಿನ ನಾನು ಹೇಳ್ದಾಗ ಕೇಳ್ಕೊ. ಇರೋವರೆಗೂ ನಾವು ಜೊತೆಲೇ ಇರಬೇಕು. ಹೋಗುವಾಗ ನಾವಿಬ್ಬರು ಒಟ್ಟಿಗೆ ಹೋಗ್ಬೇಕು. ತಾಯಮ್ಮ, ತಾಯಮ್ಮ, ಬಲ್ತಾ ಇದ್ದೀನಮ್ಮ. ಏನ್ ಮಾಡ್ತಾ ಇದ್ದೆ? ತಲಕಾಲಿ ಹೆಚ್ಚ್ತಾ ಇದ್ದೆ. ಒಳ್ಳೆ ತಲಕಾಲಿ ಹೆಚ್ಚ್ತಾ ಇದ್ದೆ. ಏನೇ, ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ, ದಿನಾ 1 ಗಂಟೆ ರಾ ರಾ ಅನ್ಕೊಂಡು ಅಭ್ಯಾಸ ಮಾಡು ಅಂತ. ಮಾಡ್ತಾ ಇದ್ದೀನಮ್ಮ. ದಿನಕ್ಕೆ ಮೂಲ್ ಸಲ ಶುದ್ಧ ಬ್ರಹ್ಮ ಫಲಾತ್ಫಲ ಲಾಮ ಅಂತ ಅಭ್ಯಾಸ ಮಾಡ್ತಾ ಇದ್ದೀನಿ. ನೀನ್ ಅಭ್ಯಾಸ ಮಾಡ್ತಿದ್ಯಾ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಹೋಗಿ ಹೀಟ್ರ್ ಸ್ವಿಚ್ ಹಾಕು. ಸಲಿ ಸಲಿ. ಚಿಕ್ಕಮ್ಮವ್ಲೆ, ನೀವ್ ಇವಾಗ ಹ್ಯಾಕ್ ಕಾಣ್ತಿಲ್ಲ ಗೊತ್ತಾ? ಹೇಗೆ? ಲಂಬೆ. ಲಂಬೆ ಅಂದ್ರೆ? ಒಲಗದಲ್ಲಿಲ್ಲ ಲೆಂಬೆ ಅಮ್ಮ, ಕೂಲ್ವಚಿ ಲೆಂಬೆ. ರಂಬೆ ಏನೇ? ಕಲೆಕ್ಟಮ್ಮ, ಕಲೆಕ್ಟು. ಇಂಗ್ಲಿಷ್ ಬೇರೆ. ಯಾರಾದ್ರೂ ಹೊಸಬ್ರು ಬಂದ್ರೆ ದೇವ್ರೇ ಗತಿ. ಇಂಟರ್ಪ್ರಿಟರ್ ಇಲ್ಲ ಅಂದ್ರೆ ನಿನ್ ಮಾತು ಒಂದು ಅರ್ಥ ಆಗಲ್ಲ. ಇಂಟರ್ಪ್ರಿಟರ್ ಅಂದ್ರೆ ಏನಮ್ಮ? ಅನುವಾದ ಮಾಡೋರು ಅಂತ. ಓ, ಭಾಷಾಂತಲ ಮಾಡೋಲ್ಲ. ಅಯ್ಯೋ, ಈಟಲ್ಗೆ ಚುಚ್ಚಾಕೋದೆ ಮಲ್ತ್ಬಿಟ್ಟೆ. ಬಂದೆ. ಸ್ಟ್ಯಾಚ್ಯೂ ಹೇಗೆ ರಿಲೀಸ್ ಮಾಡಮ್ಮ? ಸ್ಟ್ಯಾಚ್ಯೂ ಮಾತಾಡಬಾರ್ದು. ಸ್ಟ್ಯಾಚ್ಯೂ ಅಪ್ಪಾ, ಲಾಯರ್ ಸಾಹೇಬ್ರೆ. ಗುಡ್ ಮಾರ್ನಿಂಗ್ ರಾಧಾ. ಗುಡ್ ಮಾರ್ನಿಂಗ್. ಕಾಫಿ ರೆಡಿ. ಥ್ಯಾಂಕ್ ಯು. ಬೆಳಿಗ್ಗೆ ಬೇಗ ಎಪ್ಸು ಅಂತ ಹೇಳಿಲ್ಲ ನಿಮ್ಗೆ? ರಾತ್ರಿ ನೀನ್ ಮಲಗಿದ್ದೆ 2 ಗಂಟೆ. ನನ್ನ ಕೋರ್ಟಲ್ಲಿ ತುಂಬಾ ಕೆಲಸ ಇದೆ. ಹಾಗಿದ್ರೆ ಕೋರ್ಟಲ್ಲೇ ಮಲಗೋದು. ಇವನು ಅಣ್ಣ, ಕಾಫಿ ಕಾಫಿ. ಸರಿ, ಕೂತ್ಕೋ ಇಲ್ಲಿ. ಕುಡಿ. ಅದು ಸಾಕಣ್ಣ, ಚಿಕ್ಕಣ್ಣ ಬೇರೆ ಕಾಫಿ ಕೊಡ್ತಾನೆ. ಅದನ್ನು ಕುಡಿ, ಇದನ್ನು ಕುಡಿ. ಟೇಕ್ 1 more sip, ಓಕೆ? ಗುಡ್ ಮಾರ್ನಿಂಗ್ ಅಣ್ಣ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋರ್ಗೆ ಬ್ಯಾಡ್ ಮಾರ್ನಿಂಗ್ ಇರೋದೇ ಇಲ್ಲ. ನಿತ್ಯ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನಗೆ ಮಾರ್ನಿಂಗ್ ಮಾತ್ರ ಗುಡ್, ನನಗೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಎರಡೂ ಗುಡ್. ಅದ್ ಹೇಗೆ? ಅಪ್ಪ ಪೊಲೀಸ್, ಅಣ್ಣ ಪೊಲೀಸ್. ಒಂದು ಗುಡ್ ಮಾರ್ನಿಂಗ್, ಒಂದು ಗುಡ್ ಈವ್ನಿಂಗ್. ಹಾಗಾದ್ರೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋನು ಬಂತ ನೀನ್ ಕಟ್ಬಿಟ್ರೆ ಗುಡ್ ನೈಟ್ ಬಂದಾಗತ್ತೆ. ಹೋಗೋಣ, ನಾನ್ ಮದ್ವೆನೇ ಮಾಡ್ಕೊಳ್ಳಲ್ಲ. ಬರ್ತಾ ಬರ್ತಾ ದಪ್ಪಗಾಗ್ತಿದ್ದೀರಾ ನೀವು. ನೋ, ಐ ಆಮ್ ಲುಕಿಂಗ್ ವೆರಿ ಟ್ರಿಮ್ ಅಂಡ್ ಫಿಟ್. ಊಟಕ್ಕೆ ಮನೆಗೆ ಬರ್ತೀರಾ ಇಲ್ಲ ಅಲ್ಲೇನಾ? ಏನ್ ಮಾಡೋದು ಸೀತಾ, ನಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಹಾಗೆ. ಅಫೆನ್ಸ್, ಕ್ರೈಮ್, ಅರೆಸ್ಟ್, ಆಲ್ವೇಸ್ ಆನ್ ಡ್ಯೂಟಿ. ಹಾಗೆ ಫ್ಯಾಮಿಲಿ ಡ್ಯೂಟಿನೂ ಮರಿಬಾರ್ದಲ್ವಾ? ಎಲ್ಲಾದ್ರುಂಟೆ. ಫ್ಯಾಮಿಲಿ ಡ್ಯೂಟಿ ಕರೆಕ್ಟಾಗಿ ಮಾಡ್ತಿರೋದ್ರಿಂದಾನೆ ಮನೇಲಿ 3 ರತ್ನಗಳು ಓಡಾಡ್ತಿರೋದು. ಯಾಕೆ ಸಾಲ್ದೇನೋ? ನಾನ್ ರೆಡಿ. ಹೇಳು, ಇನ್ನೊಂದೆರಡು. ಮಕ್ಕಳು ಕೆಡಿಸ್ಕೊಂಡಾರು. ಮೊದಲು
ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ನ ಕಲೀರಿ. ಹಾ, ಹಾಗೆ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು, ನಿನ್ ಮುದ್ದು ಮುಖ ನೋಡಿದ ತಕ್ಷಣ ಎಳೆ ವಯಸ್ಸು ಬಂದ್ಬಿಡುತ್ತೆ, ಇರೋ ವಯಸ್ಸು ಮರ್ತೋಗುತ್ತೆ. ಹೇಳು, ದೇವರ ಮೇಲೆ ಆಣೆ ಇಟ್ಟು. ಇದು ಭಗವದ್ಗೀತೆ ಅಲ್ಲ, ಹೃದಯ ಗೀತೆ, ಕಾದಂಬರಿ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕೇಸು, ಅದಕ್ಕೆ. ಹೇಳು, ನಾನ್ ಹೇಳೋದೆಲ್ಲ ಸತ್ಯ. ನಾನು ಹೇಳೋದೆಲ್ಲ ಸತ್ಯ. ನಿಮ್ ಹೆಸರು? ಆರ್ ತ್ಯಾಗರಾಜ್. ಮಿಸ್ಟರ್ ತ್ಯಾಗರಾಜ್, ನೀವೇನು ಉದ್ಯೋಗ ಮಾಡ್ತೀರಾ? ಲಾಯರ್ ಉದ್ಯೋಗ. ಲಾಯರ್ ಆದವ್ರಿಗೆ ಹೆಂಗಸರ್ ಕಾಲೇಜ್ನಲ್ಲಿ ಏನ್ ಕೆಲಸ? ರಾಧಾ ಅಂತ ನನ್ನ ತಂಗಿ ಒಬ್ಳಿದ್ದಾಳೆ, ಅವಳನ್ನ ಹೆಂಗ್ ಅನ್ಕೊಂಡಿದ್ದೀನಿ, ಅದಕ್ಕೆ ಅವಳನ್ನ ಕಾಲೇಜಿಗೆ ಬಿಡಕ್ ನಾನು ಹೋಗ್ತೀನಿ. ಕಲ್ಪನಾ ಅನ್ನೋ ಹುಡುಗಿ ನಿಮಗ್ ಗೊತ್ತಾ? ಚೆನ್ನಾಗ್ ಗೊತ್ತು. ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಸಂಬಂಧ ಇನ್ನೂ ಆಗಿಲ್ಲ. ಅಂದ್ರೆ? ಅದೆಲ್ಲ ನನ್ನ ಸ್ವಂತ ವಿಷಯ, ನಿನಗ್ಯಾಕೆ? ನಾನು ಲಾಯರ್, ಯಾವ ವಿಷಯ ಬೇಕಾದ್ರೂ ಕೇಳ್ತೀನಿ. ನಿನಗೆ ನಿನಗೆ ಬಾಯ್ ಜಾಸ್ತಿ ಆಗಿದೆ. ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ನಿನಗೇನೋ ಸ್ಪೆಷಲ್ ಡ್ಯೂಟಿ ಹಾಕಿದಾರೆ ಅಂತ ಕೇಳಿದೆ. ಹೌದು ಡ್ಯಾಡಿ, ಬೆಂಕಿ ಬೀರಪ್ಪ ಅಂತ ನಮ್ಮ ಏರಿಯಾದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದಾನೆ. ಕಳ್ಳತನದಲ್ಲಿ ಪಿಸ್ತೂಲ್ಗಳು ತಯಾರು ಮಾಡಿ ಸ್ಮಗ್ಲರ್ಸ್ ಸಪ್ಲೈ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗಿದೆ. ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆನೆ ಜಾಮೀನ್ ತಗೋ ಅಂತ ನಮ್ಮ ಸೀನಿಯರ್ ನನಗೆ ಆರ್ಡರ್ ಮಾಡಿದ್ದಾರೆ. ಅವನ್ನ ಹೇಗೆ ಬಿಡಿಸ್ತೀಯೋ ನಾನು ನೋಡ್ತೀನಿ, ಅವ್ನ ಹೇಗೆ ಅರೆಸ್ಟ್ ಮಾಡ್ತೀಯೋ ನಾನು ನೋಡ್ತೀನಿ. ನೋಡೋಣ 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 ನೋಡೋಣ. ರಾಮ ರಾಮ, ಸಾಕು ಸುಮ್ನಿರು. ಕಾದ ಮನೆ ಕಲ್ಲಾಯ್ತು ಅಂತ ನೀವೇ ದಾಯಾದಿಗಳ ತರ ಆಡ್ಬೇಡಿ. ಈ ರಂಪ ಬೇಡ ಅಂತಾನೆ ಇಬ್ಬರನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಸಿ ಅಂತ ಹೇಳಿದ್ದು. ಯಾಕೆ? ಒಂದೇ ಡ್ರೆಸ್ ನ 3 ಜನನು ಬದಲಾಯಿಸಿ ಹಾಕೋಬಹುದು ಅಂತನಾ? ಏನೇ ಆದ್ರೂ ನಿಮ್ಮ ಅಮ್ಮ ತುಂಬಾ ಜಿಪ್ನಿ ಕಂಡ್ರು. ಜಿಪ್ನಿ ತನಕ ಹೇಳಿದೆ ಇವರಿಬ್ರು ರಾಮ್ ರಾವಣರ ಹಾಗೆ ಯುದ್ಧ ಮಾಡದೇ ಇರ್ಲಿ ಅಂತ. ಸೀತಾ, ಇದು ಆಟದ ಮೈದಾನ. ಗೆಲ್ಲಬೇಕು ಅನ್ನೋ ಛಲ ಇಬ್ರಿಗೂ ಇದ್ರೇನೆ ಆಟದಲ್ಲಿ ಮಜಾ ಬರೋದು. ಏನ್ ಕರೆಕ್ಟ್ ತಗೊಳ್ಳಿ. ಥ್ಯಾಂಕ್ ಯು ಡಿಯರ್. ಕಮಿಂಗ್ ಟು ದ ಪಾಯಿಂಟ್, ಯಾಗೋ ಬೆಂಕಿ ಬೀರಪ್ಪ ನನ್ಗೆ ಗೊತ್ತಾ? ಇಲ್ಲ, ನಾನು ಅವ್ನು ನೋಡೇ ಇಲ್ಲ. ಮತ್ತೆ ಅವ್ನು ಬೇಲಿಗೆ ಪ್ರಯತ್ನ ಪಟ್ಟಿದ್ಯಾರು? ಸೈಮನ್ ಅಲೆಕ್ಸಾಂಡರ್ ಅಂತ ನಮ್ಮ ಸೀನಿಯರ್ ಕ್ಲೈಂಟ್. ಸೈಮನ್ ಅಲೆಕ್ಸಾಂಡರ್ ಆ 3 ಸ್ಟಾರ್ ಹೋಟೆಲ್ ಓನರ್ ತಾನೆ? ಯಾವ ಸ್ಟಾರ್ ಅಡ್ಡ ಬಂದ್ರು ನಾನು ಹಿಡಿದೇ ಬಿಡೋದು. ಕರೆಕ್ಟ್. ಸ್ಟಾರ್ ಹಿಡಿಯೋದು ತುಂಬಾ ಕಷ್ಟ ಮರಿ. ಕರೆಕ್ಟ್. ಏನ್ ಡ್ಯಾಡಿ ಎಲ್ಲದಕ್ಕೂ ಕರೆಕ್ಟ್ ಅಂತೀರಾ? ಶಂಕರ್, ಇವನ್ ಲಾಯರ್. ಈ ಕರಿಕೋಟ್ ಮನಸ್ಸು ಮಾಡಿದ್ರೆ ಕಾಗೆ ಬೆಳ್ಳಗಿದೆ ಅಂತಾನು ಸಾಧಿಸಬಹುದು, ಹಾಲು ಕಪ್ಪಗಿದೆ ಅಂತಾನು ಸಾಧಿಸಬಹುದು. ನೀನ್ ಇನ್ಸ್ಪೆಕ್ಟರ್. ಈ ಕಾಕಿ ಬಟ್ಟೆಗೆ ಬರೀ ಶಕ್ತಿ ಇದ್ರೆ ಮಾತ್ರ ಸಾಲದು, ಬುದ್ಧಿನೂ ಬೇಕು. ಆಗ್ಲೇ ಅವನ್ ಕೊಡೋ ಜಾಮೀನ್ನ ಗಾಳಿಗೆ ಹಾರಿಸಬಹುದು. ತ್ಯಾಗು, ನೋಡಿದ್ಯಾ? ಎಷ್ಟೇ ಆದ್ರೂ ಒಂದೇ ಡಿಪಾರ್ಟ್ಮೆಂಟ್. ಹೌದಮ್ಮ. ಶಡ ಸೀತಾ, ಯಾವ ಮುಟ್ಟಾಳನು ಒಂದು ಕಣ್ಣನ್ನ ಹೆಚ್ಚಾಗಿ ಪ್ರೀತಿಸಿ ಇನ್ನೊಂದು ಕಣ್ಣನ್ನ ಲಕ್ಷ್ಯ ಮಾಡಲ್ಲ. ಇವನ್ ನನ್ನ ರೈಟ್ ಹ್ಯಾಂಡ್, ಇವನ್ ನನ್ನ ಲೆಫ್ಟ್ ಹ್ಯಾಂಡ್. ಐ ವಾಂಟ್ ಬೋತ್ ಮೈ ಹ್ಯಾಂಡ್ಸ್ ಅಂಡ್ ಐ ಲೈಕ್ ಬೋತ್ ದ ಹ್ಯಾಂಡ್ಸ್. ಅಪ್ಪ, ನಾನು ನೀನ್ ನನ್ನ ಉಸಿರು ಕಣಮ್ಮ. ನೀನಿದ್ರೇನೆ ದೇಹಕ್ಕೆ ಜೀವ, ಇಲ್ದೇ ಇದ್ರೆ ಇದು ಬರೀ ಬಾಡಿ, ಐ ಮೀನ್ ಡೆಡ್ ಬಾಡಿ. ಹಾಯ್ ಕಲ್ಪನಾ. ಹಾಯ್ ಅಣ್ಣ. ಕಲ್ಪನಾ, ಕಲ್ಪನಾ. ಅಣ್ಣ, ಅಣ್ಣ. ಗುಡ್ ಮಾರ್ನಿಂಗ್ ಮೇಡಮ್. ಪ್ರಿನ್ಸಿಪಲ್ ಬಂದ್ರು. ಶುರು ಮಾಡಿ.
ಹೊಟ್ಟಿ ಮಗನೇ, ಮೈ ಬಚ್ ದುಡಿಯೋ ಕಾಲದ ಮೇಲೆ ಯಾಕೋ ಬಂದೆ? ಊಟ ಮಾಡಿ 3 ದಿವಸ ಆಯ್ತು, ಕೈ ಎತ್ತಕ್ಕೂ ಆಗ್ತಾ ಇಲ್ಲ. ಇದನ್ನಾಗ್ಲೇ ಹೇಳೋದಕ್ಕೆ ಏನಾಗಿತ್ತು? ತಗೋ, ಹೋಗಿ ಊಟ ಮಾಡ್ಕೊಂಡ್ ಬಾ. ಚಿಕ್ಕ, ಏನಪ್ಪ? ನೀನೇ ಒಂದ್ ಜೊತೆ ಹೋಗ್ಬಾ. ಸರಿಯಪ್ಪ. ನೀನೇನಾ ಬೆಂಕಿ ಬೀರಪ್ಪ? ಬೆಂಕಿ ಅದು, ಬೀರಪ್ಪ ನಾನು. ಹೇಳೋ ಮೇಲೆ ಯಾಕೆ? ನಿನ್ನ ಅರೆಸ್ಟ್ ಮಾಡೋದಿಕ್ಕೆ ವಾರೆಂಟ್ ತಂದಿದೆ. ನೀನ್ ಈ ಊರಿಗೆ ಹೊಸ್ಪ ಅಂತ ಕಾಣುತ್ತೆ. ಕಾಕಿ ಬಟ್ಟೆ ಹಾಕ್ತವ್ರು 1000 ಜನ ಬಂದ್ರು ಹೋದ್ರು. ಅರೆಸ್ಟ್ ಅನ್ನೋ ಮಾತು ಒಬ್ರು ಹೇಳಿರ್ಲಿಲ್ಲ ಈ ಬೆಂಕಿ ಬೀರಪ್ಪನಿಗೆ. ಕಂಡಿದ್ದೀನಿ ಬಾರ. ಹೇಳೋ ಮೇಲೆ Damn it. Take him. ನಡೆಯೋ.
ಮನೆ Hello, come in here. Yes? What? Telephone. Yes, Alexander here. What? ಬೆಂಕಿ ಬೀರಪ್ಪನಿಗೆ ಬೇಡಿ ಹಾಕದ್ನ ಏನ್ ಮಾಡ್ತಿದ್ದ ನಮ್ಮ ಅಡ್ವೊಕೇಟ್? ಮೊದಲೇ ಅವನಿಗೆ ವಿಷಯ ತಿಳಿಸ್ಲಿಲ್ಲ ನೀನು? ಐ ಸಿ. ಅಸ್ಸಾಮಿನಲ್ಲಿ ಮತ್ತೆ ಗೋಲಿ ಬಾಲು, ಇಬ್ಬರು ಸತ್ತಲು, ಲಸ್ಯಾದಲ್ಲಿ ಲಾಕೇಟು ಹಾಲಿಸಿದಲು. ಇದೇ ಎಸ್ ಪಿ ಮನೆ, ಅಲ್ಲೋಗಳು ನಿನ್ನಲ್ಲಿ ಕರುಣೆ ತೋರಿಸಿ ನಿಮ್ಮ ಅಪ್ಪನ ಬಿಟ್ಬಿಡ್ತಾರೆ. ಅಸೆಂಬ್ಲಿಯಲ್ಲಿ ರಾಮಾಯಣ, ಮದಲಾಸಿನಲ್ಲಿ ನೀರಿಲ್ಲದೆ ತೊಂದರೆ, ರೈಲ್ವೆ ಮಂಡಳಿ ವಜಾ ಇಲ್ಲ. ಯಾಲೋ ನೀನು? ಯಾಲೋ ನಿಮ್ಮಪ್ಪ? ತಾಯಿಮ್ಮ, ಯಾರಿ ಹುಡುಗ? ಯಾರಿಗ್ ಗೊತ್ತು? ಯಾಲಪ್ಪ ನಿಮ್ಮಪ್ಪ? ಯಾಲಪ್ಪ ಅಲ್ಲ, ಬೀರಪ್ಪ. ನಿಮ್ ತಂದೆ ಎಲ್ಲಿದಾರಪ್ಪ? ಪೊಲೀಸ್ನವ್ರು ಇಟ್ಕೊಂಡೋದ್ರು. ನಿಮ್ ತಾಯಿ ಸತ್ತೋದ್ರು. ಪಾಪ, ಅಮ್ಮ ಇಲ್ಲ, ಅಪ್ಪ ಜೈಲಲ್ಲಿ. ಅಳ್ಬೇಡಪ್ಪ. ತಾಯಿಮ್ಮ, ಇವನು ಕರ್ಕೊಂಡು ಹೋಗಿ ಊಟ ಹಾಕು. ಹಾಗೆಲ್ಲ ಹಠ ಮಾಡಬಾರ್ದು. ಇಲ್ಲಿ ನೋಡು ಸೀತಾ, ಯಾರೇ ಹುಡುಗ? ಲೌಡಿ ಬೆಂಕಿ ಬೀಲಪ್ಪ ಇಲ್ವಾ, ಅವನ್ ಮಗ. ಎಷ್ಟು ಚಿಕ್ಕ ಮಗುನ ಮನೇಲಿ ಇಟ್ಕೊಂಡು ಒಂದು ಚೂರು ರೆಸ್ಪಾನ್ಸಿಬಿಲಿಟಿ ಬೇಡ ಅವನ್ಗೆ? ಅವನಿಗಂತೂ ಬುದ್ಧಿ ಇಲ್ಲ, ನೀವು ತಿಳಿದವರು. ಪಾಪ, ಈ ಮಗುಗೋಸ್ಕರನಾದ್ರೂ ಅವನ್ನ ಬಿಟ್ಬಿಡ್ರಿ. ನಾನ್ ಬಿಡ್ತೀನಿ. ನಮ್ಮಪ್ಪ ಕಾನೂನು ಇದೆಯಲ್ಲ, ಅದು ಬಿಡುತ್ತಾ? ಪಾಪ, ಮಗು ಅಳ್ತಿರೋದ್ ನೋಡಿ ಕರಳು ಚುರ್ರ ಅಂತು. ನೀವು ಮಕ್ಳಿರೋರು. ಏನೇ ಸೆಂಟಿಮೆಂಟ್ ಟಚ್ ಮಾಡ್ತಿದ್ಯಾ? ಹುಡುಗ ಬೆಚ್ಚಿ ಬಿದ್ದು ಬಿಟ್ಟ. ಮೇಲೆ ಹೇಳ್ಬಾರ್ದಾ? ಮೈ ಮೇಲೆ ಯೂನಿಫಾರ್ಮ್ ಇದೆಯಲ್ಲ, ಅದು ಹೇಗ್ ಸಾಧ್ಯ? ಈಗ ನೀನೇ ಹೇಳು, ಆಮೇಲೆ ನಾನ್ ವಿಚಾರಿಸ್ತೀನಿ. ಅಳ್ಬಾರ್ದು. ನಡಿಪ್ಪ, ಊಟ ಮಾಡು. ಟೈಮ ಊಟ ಬಡಿಸು. ನಿನ್ ಗ್ಯಾಂಗ್ ನ ಪೂರ್ತಿ ಹಿಡಿದು ಬಿಟ್ರೆ ನಿನ್ನ ಕುತ್ತಿಗೆಗೆ ನೇಣು ಬೀಳುತ್ತೆ. ಸಾಯೋಕ್ ಹೆದರೋ ನನ್ನ ಮಕ್ಳಿಗೆ ಹೇಳ ಮಾತ್ನ ಏನ್ ಹಾಗೆ ನೋಡ್, ಬೇಕಾದ್ರೆ ಹಗ್ಗ ತಂದು ಇಲ್ಲೇ ನೇಣು ಹಾಕು. ಕಳ್ಳತನದಿಂದ ಪಿಸ್ತೂಲ್ ತಯಾರಿಸಿ ಸಮಾಜ ದ್ರೋಹಿಗಳಿಗೆ ಸಪ್ಲೈ ಮಾಡಿ. ಸಮಾಜದ ಬಗ್ಗೆ ನೀನ್ ಮಾತಾಡ್ಬೇಡ, ನೀನಿನ್ನು ಮಗು. ನನ್ನ ಭಾಗಕ್ಕೆ ನೀನ್ ಹೇಳೋ ಸಮಾಜ ಯಾವತ್ತೋ ಸತ್ ಹೋಯ್ತು. ಸರ್, ಎಸ್ ಪಿ ಸಾಹೇಬ್ರು ಇವ್ನ ಕರ್ಕೊಂಬಂದ್ರು. ಬೆಂಕಿ ಬೀರಪ್ಪ, ನೀನೇನ್ ಮನುಷ್ಯನ ಮೃಗನ? ನೀವು ಮೃಗನೂ ಅರೆಸ್ಟ್ ಮಾಡ್ತೀರ? ಅಹಂಕಾರದ ನಮ್ಮ ಮಾತಾಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಕಳ್ಳತನದಿಂದ ತುಪಾಕಿಗಳು ತಯಾರು ಮಾಡೋದು ನಿಜ ತಾನೆ? ಕಳ್ಳತನದಲ್ಲಿ ಯಾಕೆ, ರಾಜಾರೋಷವಾಗೆ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೇನೇನ್ ಮಾಡ್ತೀಯ? ಕಳ್ಳ ನೋಟ್ ಪ್ರಿಂಟ್ ಮಾಡೋಕೆ ಅಚ್ಚುಕಟ್ಟಾಗಿ ಅಚ್ಚು ತಯಾರು ಮಾಡ್ಕೊಡ್ತೀನಿ. ಇದುವರೆಗೂ ಈ ಕೆಲಸದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ಯಾ? ಸಂಪಾದನೆ ಸಾಯುವವರೆಗೂ ತೀರ್ಸೋಕಾಗದೇ ಇರುವಷ್ಟು ಸಾಲ. ಇಂಥ ಮಾಡಬಾರ್ದು ಕೆಲಸ ನೀನ್ ಮಾಡಿದ್ರು ನಿನ್ ಸಂಪಾದನೆ ಬರೀ ಸಾಲನ? ಹೌದು, ಸಾವುಕಾರಿಗೆ ಬರೋ ಕ್ಯಾನ್ಸರ್ ರೋಗ ಈ ಬಡವನ ಹೆಂಡತಿಗೆ ಬಂದ್ಬಿಡುತ್ತೆ. ಅವಳನ್ನು ಉಳಿಸ್ಕೋಬೇಕು ಅಂತ ಪಡಬಾರ್ದು ಕಷ್ಟಪಟ್ಟೆ. ಮನೆಯಲ್ಲಿ ಇದ್ದದ್ನೆಲ್ಲ ಮಾರ್ದೆ, ಸಾಲ ಮಾಡಿದೆ, ಭಿಕ್ಷೆ ಬೇಡ್ದೆ. ಕೊನೆಗ ಡಾಕ್ಟ್ರು ನೀನ್ ತಂದ ಹಣ ಇಂಜೆಕ್ಷನ್ಗೂ ಸಾಲಲ್ಲ ಅಂದ್ಬಿಟ್ರು.
ಇಂಥ ಪರಿಸ್ಥಿತಿಲು ನಿನ್ಗೆ ಯಾರು ಸಹಾಯ ಮಾಡಲಿಲ್ಲ? ಬಡವರಿಗೆ ಯಾರು ಸಹಾಯ ಮಾಡ್ತಾರೆ? ಮುಂದೇನು ಗತಿ ಅಂತ ಯೋಚನೆ ಮಾಡ್ತಿದ್ದಾಗ ಅಲೆಕ್ಸಾಂಡರ್ ಬಂದ ನೋಟಿನ ಕಂತೆ ಕಂತೆ ಕೊಟ್ರು. ಅಷ್ಟೊಂದು ಹಣ ಸುಮ್ಮನೆ ಕೊಟ್ರಾ? ಇಲ್ಲ, ಖಾಲಿ ಪೇಪರ್ನಲ್ಲಿ ರುಜುವು ಮಾಡಿಸ್ಕೊಂಡು ಕೊಟ್ರು. ಆಮೇಲೆ ಸಾಲದ ಪತ್ರ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಸಾಯೋವರೆಗೂ ಅವ್ರ ಗುಲಾಮ್ನಾಗಿರೋದಕ್ಕೆ ಮಾಡ್ಕೊಂಡ್ರು ಏರ್ಪಾಡು ಅಂತ. ಬೀರಾ, ಈ ಪ್ರಪಂಚದಲ್ಲಿ ನೀನ್ ಯಾರ ಮೇಲೂ ಪ್ರೀತಿ ಇಟ್ಟಿಲ್ಲ? ಇಲ್ಲ, ಯಾವ ನಾಯಿ ಮೇಲೂ ಇಲ್ಲ. ನೀನ್ ಯಾವ ನಾಯಿ ಮೇಲೂ ಪ್ರೀತಿ ಇಟ್ಟಿಲ್ಲ. ಓಕೆ, ನಿನ್ ಮೇಲೆ ಪ್ರೀತಿ ಇಟ್ಟಿರೋರು, ನಿನಗೋಸ್ಕರ ಪ್ರಾಣ ಬಿಡೋರು ಯಾರೂ ಇಲ್ಲ? ಯಾವ ನನ್ನ ಮಗನೂ ಇಲ್ಲ. ನಿನ್ನ ಮಗ ಇದ್ದಾನಲ್ಲ. ಬೀರಾ, ನಿನ್ನ ಬಾಳಂತೂ ಕೋರ್ಟು ಜೈಲು ಅಂತ ಅನ್ಯಾಯ ಆಗುತ್ತೆ. ನಿನ್ನ ಮಗ ತಾಯಿಲ್ದಿರೋ ತಬ್ಲಿ, ನೀನು ಇಲ್ದೆ ಅವನ ಗತಿ ಏನಾಗ್ಬೇಕು? ಊಟಕ್ಕಿಲ್ದೆ ಸಾಯ್ಬೇಕು, ಇಲ್ಲ ಕಳ್ತನ ಮಾಡಿ ಬದುಕ್ಬೇಕು. ಅವನು ಜೈಲಿಗೆ ಬಂದು ಒದೆ ತಿಂದು ಕಂಡಿರಲ್ಲೊಂದು. ಇಲ್ಲ, ನನ್ ಮಗ ಹಾಗಾಗ್ಕೊಡ್ದು, ನನ್ ಮಗ ಹಾಗಾಗ್ಕೊಡ್ದು ಸರ್. ನಾನ್ ಬದುಕಿರೋದೇ ಅವನಿಗೋಸ್ಕರ, ನಾನ್ ದುಡಿತಿರೋದೇ ಅವನಿಗೋಸ್ಕರ. ಅವನ್ ಚೆನ್ನಾಗಿರ್ಬೇಕು, ಅವನ್ ಸುಖವಾಗಿರ್ಬೇಕು. ಆ ಆಸೆ ನಿನಗಿದ್ರೆ ಕೆಟ್ಟ ಸವಾಸನ ಬಿಟ್ಟು ಒಳ್ಳೆಯವನಾಗಿ ಬಾಳ್ಬೇಕು. ಸರ್ ಸರ್, ನಾನು ಒಳ್ಳೆಯವನೇ ಸರ್. ಪರಿಸ್ಥಿತಿ ನನ್ ಹಾಗೆ ಮಾಡ್ತೀನಿ. That's all right. ವೀರಾ, ನಿನಗೋಸ್ಕರ ದೇವರಂತ ಒಬ್ಬ ಮನುಷ್ಯ ಜಾಮೀನು ಕೊಟ್ಟಿದ್ದಾನೆ. ಯಾರು ಸರ್? ನಂಗೆ ಗೊತ್ತು, ನಮ್ಮ ಯಜಮಾನ ಅಲೆಕ್ಸಾಂಡ್ರೆ ಕೊಟ್ಟಿರ್ಬೇಕು. ಅವನು ದೇವರಂತ ಮನುಷ್ಯ. ನಿನಗ್ ಜಾಮೀನು ಕೊಟ್ಟಿದ್ದು ನಿನ್ನ ಮಗ. ನಿನಗೋಸ್ಕರ ಅವನ ಕಣ್ಣೀರಲ್ಲಿ ರುಜು ಮಾಡಿದ್ದಾನೆ. ಡೋಂಟ್ ಕ್ರೈ, ಡೋಂಟ್ ಕ್ರೈ. ನೀನಿಷ್ಟು ಒಳ್ಳೆಯವನಾಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ರಿಲೀಸ್ ಮಾಡಿದ್ದೀನಿ. ಹೋಗ್ ಹೋಗ್. ಆ ಬೀರಾ, ನಿನಗೆ ಜಾಮೀನು ಕೊಟ್ಟು ದೊಡ್ಡ ಮನುಷ್ಯ ನನ್ನ ಮನೇಲಿದ್ದಾನೆ. ಹೋಗಿ ಕರ್ಕೊಂಡು ಹೋಗ್. ಗೌ. ಊಟ ಮಾಡಪ್ಪ. ಅಯ್ಯೋ, ಉಪವಾಸ ಸಾಯ್ಬೇಡ, ಊಟ ಮಾಡು. ನಂಗೆ ಬೇಡ. ಅಯ್ಯೋ ಪಾಪಿ ಮುಂಡೆದೆ, ಇದು ಈರುಳ್ಳಿ ಹುಳಿ ತಿನ್ನು. ನನ್ನ ಅಪ್ಪ ಬಂದ್ಮೇಲೆ ಮಾಡೋದು. ಈಗ ತಾನೇ ಫೋನ್ ಬಂದಿತ್ತು, ನಿಮ್ಮಪ್ಪ ಇನ್ 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಊಟ ಮಾಡು ಮರಿ, ನಾನೇ ಊಟ ಮಾಡಿಸ್ಲಾ? ಎಲ್ಲಿ ಆನು? ಇನ್ಸ್ಪೆಕ್ಟರ್ ಇದಾರಾ? ಇಲ್ಲ. ಯಾವ ಕಾಲದಲ್ಲೂ ಯಾವ ಇನ್ಸ್ಪೆಕ್ಟರ್ ನನ್ನ ಆಳುಗಳನ್ನು ಹಿಡಿಯುವಷ್ಟು ಧೈರ್ಯ ತೋರಿಸಿರಲಿಲ್ಲ. ಈಗ ಕಾಲ ಬದಲಾಗಿದೆ. ಕಾಸುಗೋಸ್ಕರ ಕಾನೂನು ಹೆದರದೆ ನಿಜವಾದ ಅಪರಾಧಿಗಳನ್ನ ದಂಡಿಸಕ್ಕೆ ಸಿದ್ಧವಾಗಿ ನಿಂತಿದೆ ಮಿಸ್ಟರ್ ಅಲೆಕ್ಸಾಂಡರ್. 3 ಸ್ಟಾರ್ ಹೋಟೆಲ್ ಪ್ರೊಪ್ರೈಟರ್ ಅಲೆಕ್ಸಾಂಡರ್. ಐ ಸಿ. ನಿಮ್ ಹೋಟ್ಲಿಂದ ನಾವು ಯಾರನ್ನು ಅರೆಸ್ಟ್ ಮಾಡ್ಲಿಲ್ವಲ್ಲ? ಹೋಟ್ಲಿಂದ ಅಲ್ದೇ ಇದ್ರು ಬೆಂಕಿ ಬೀರಪ್ಪ ನಮ್ಮೋನೆ. ಅವನ್ಗೂ ನಿನ್ಗೂ ಏನ್ ಸಂಬಂಧ? ಅತ್ತೆ ಮಗನ ಇಲ್ಲ ಹೆಂಡತಿ ತಮ್ಮನ? ನಂಗೆ ಬೇಕಾದವನು. ಈಗ ಅವನ್ ನಮಗ್ ಬೇಕಾದು. ಅವನ ಮೇಲೆ ಏನ್ ಅಪವಾದ ಇದೆ ಅಂತ ನಿನಗೆ ಗೊತ್ತಾ? ಏನೇ ಆದ್ರೂ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋ ಕೆಪಾಸಿಟಿ ನನಗಿದೆ. ಹಾಗೆ ನಿನ್ನನ್ನು ಒಳಗೆ ಹಾಕೋ ಕೆಪಾಸಿಟಿ ನನಗೂ ಇದೆ. ಮಿಸ್ಟರ್ ಎಸ್ ಪಿ. ಮಿಸ್ಟರ್ ಅಲೆಕ್ಸಾಂಡರ್, ಐ ಜಸ್ಟ್ ವಾಂಟ್ ಟು ಟೆಸ್ಟ್ ಯರ್ ಮೆಮೊರಿ. ಜ್ಞಾಪಕ ಇದೆಯಾ? 15 ವರ್ಷಗಳ ಹಿಂದೆ ಸ್ಮಗ್ಲಿಂಗ್ ಗುಡ್ ಸಮೇತ ನಿನ್ನ ಒಬ್ಬ ಪೊಲೀಸ್ ಆಫೀಸರ್ ಹಿಡ್ದ. ನೀನು ಅವನನ್ನ ಶೂಟ್ ಮಾಡಿದೆ. ಅವನು ನಿನ್ ಬುಲೆಟ್ ತಪ್ಪಿಸ್ಕೊಂಡು ನಿನ್ ಜೊತೆಗೆ ಅವನು ನೀರಿಗೆ ಹಾರ್ದ. ನೀನ್ ಚಾಕು ತೆಗೆದು ಅವನ ಕುತ್ತಿಗೆ ನಾ ಕುಯ್ದೆ. ನೋಡ್ಬೇಕೇನ? ನೀನ್ ನನ್ ಕುತ್ತಿಗೆಗೆ ಮಾಡಿರೋ ಗುರ್ತು ಹೋಗಲ್ಲ. ನಿನ್ ಕೈಗೆ ಬೇಡಿ ಹಾಕಿ ಒಳಗ್ ತಳ್ಳೋವರೆಗೂ ನಾನ್ ಬಿಡೋದಿಲ್ಲ. ಇವನು ಹಳೆ ಅಲೆಕ್ಸಾಂಡ್ರೆ ಆಗಿದ್ದಿದ್ರೆ ನಿನ್ನ ಕಾಲು ಹಿಡಿದು ಬಿಡ್ಕೋತಿದ್ದ. ಈಗ ಇವನ ಅಂತಸ್ತೇ ಬೇರೆ. ಇವನು ಡೆಲ್ಲಿವರೆಗೂ ಹೋಗ್ಬಲ್ಲ, ಗೊತ್ತಾ? ಇವನ್ ಡೈರೆಕ್ಟ್ ಆಗಿ ಡೆಲ್ಲಿಗೆ ಮಾತಾಡ್ಬಲ್ಲ, ಅದು ಗೊತ್ತಾ? ಮಿಸ್ಟರ್ ಎಸ್ ಪಿ, ನಾನು ಇಲ್ಲಿಗೆ ಬಂದಿದ್ದು ನಿಮ್ ಕೆಪಾಸಿಟಿ ವಿಷಯ ತಿಳ್ಕೊಳಕ್ಕಲ್ಲ. ಬೆಂಕಿ ಬೀರಪ್ಪನ್ನ ನನ್ನ ಪರ್ಸನಲ್ ಗ್ಯಾರಂಟಿಲಿ ಜಾಮೀನ್ ಮೇಲೆ ಬಿಡ್ಸೋಕೆ. ಎಷ್ಟು ಹಣ ಬೇಕು ಕೇಳು, ಬಿಸಾಕ್ತೀನಿ. ನಿನ್ನಂತ ಕದೀಮರ್ ಗ್ಯಾರಂಟಿಲಿ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ನಾನೇ ಜಾಮೀನು ಕೊಟ್ಟು ಅವನ್ನ ಬಿಡುಗಡೆ ಮಾಡಿದ್ದೆ. ರಾಜಶೇಖರ್, ಮುಗಿದಿದ್ದ ಕಥೆನ ಮತ್ತೆ ಪ್ರಾರಂಭ ಮಾಡಿದೀಯಾ? ಈ ಸಲ ಮುಕ್ತಾಯ ಹೇಗಾಗುತ್ತೆ ಅಂತ ನೋಡ್ತಾ ಇದ್ದೆ. ಗೆಟ್ ಔಟ್.
ಔಟ್. ಬೇಡ, ಸ್ವಲ್ಪ ತಿನ್ನಪ್ಪ. ಸಾಕು, ನಂಗೆ ಅಪ್ಪ ಬೇಕು. ಅಪ್ಪ ಬೇಕಂತ ಇವನಿಗೆ. ಆ ಲೌಡಿ ನನ್ನ ಮಗನಿಗೋಸ್ಕರ ಇವನು ಅಳ್ತಾ ಇದ್ದಾನೆ. ಅವ್ನು ನನ್ನ ಕೈಗೆ ಸಿಕ್ಲಿ. ಚಿಕ್ಕ ಅಪ್ಪ, ಅಯ್ಯೋ, ಬೆಂಕಿ ಬೀಳಪ್ಪ. ಬನ್ನಿ, ನಿಮ್ಮನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಹೌದಮ್ಮ. ಅಮ್ಮ, ನಾನ್ ದೇವ್ರನ್ನಂತೂ ನೋಡಿಲ್ಲ. ನಿಮ್ಮನ್ನ SP ಸಾಹೇಬ್ರನ್ನ ನೋಡಿದ್ಮೇಲೆ ದೇವ್ರು ಹೇಗಿರ್ತಾನೆ ಅಂತ ತಿಳಿತು. ನಮಸ್ಕಾರಮ್ಮ. ನಮಸ್ಕಾರ. ಸೀತಾ, ಆ? ಹುಡುಗ ಊಟ ಮಾಡಿದ್ನಾ? ಸರಿ, ವೀರಪ್ಪ ಇನ್ನೂ ಊಟ ಮಾಡಿಲ್ಲ. ನನ್ಗೊಂದು ಪಡ್ತೀನಿ. ಬನ್ನಿ. ಸರ್, ಪರವಾಗಿಲ್ಲ ಪಾಪ, ಬಾ. ಸೀತಾ, ಉಪ್ಪಿನಕಾಯಿ ಹಾಕು. ನಿಮಗೆ ಬೇಕು. ಸಾಕು. ಕಾಪಾಡಿ, ಕಾಪಾಡಿ ಯಾರವ್ರು? ನಿನ್ನೆ ಯಾಕೆ ಕಟ್ಟಿಸ್ಕೊಂಬಂದ್ರು? ಯಾರೋ ಗೊತ್ತಿಲ್ಲ. ಜಾಗಿಂಗ್ ಬರ್ತಿದ್ದೆ, ಇದ್ದಕ್ಕಿದ್ದಾಗೆ ಬಂದು. ಹೆಣ್ಮಕ್ಳು ಈ ತರ ಒಬ್ಬೊಬ್ಬರೇ ಬರಬಾರ್ದು. ಹಾಕೊಳ್ಳೋ ಡ್ರೆಸ್ ಸ್ವಲ್ಪ ಗಂಭೀರವಾಗಿದ್ರೆ ಬಹಳ ಒಳ್ಳೇದು. ಸರ್, ಎಸ್. ಸ್ವಲ್ಪ ಮನೆವರೆಗೂ ಬಿಟ್ಬಿಡ್ತೀರಾ ಪ್ಲೀಸ್? ಓಕೆ. ಸರ್, ಹಲೋ. ಸಾರಿ ಡಿಯರ್, ತರಳೆ ಕೇಸು ಲೇಟ್ ಆಗೋಯ್ತು. ಕಾಲೇಜ್ ಬಿಟ್ಟು ಎಷ್ಟೊತ್ತಾಯ್ತು? ಆಗ್ಲಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ಐ ಆಮ್ ವೆರಿ 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 ಸಾರಿ. ನೆಕ್ಸ್ಟ್ ಟೈಮ್ ಇಂದ ಹೀಗೆ ಮಾಡೋಣ, ಓಕೆ? ನೆಕ್ಸ್ಟ್ ಟೈಮ್ ಯಾವಾಗ ಬರುತ್ತೋ ಏನೋ. ಇನ್ನೇನ್ ಮಾಡೋದು, ನಾನು ಇಷ್ಟಪಡೋರ್ಗೋಸ್ಕರ ಕಾಯ್ಲೇಬೇಕಲ್ಲ. ಇನ್ಮೇಲೆ ಹೀಗೆ ಮಾಡಲ್ಲ ಮೇಡಮ್. ನಾಳೆ ಹೋಟೆಲ್ನಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ. ತಾವು ಕರೆಕ್ಟಾಗಿ 7 ಗಂಟೆಗೆ ಬಂದ್ಬಿಟ್ರೆ ಏನಾದ್ರೂ ನೆಪ ಹೇಳಿ ತಪ್ಸ್ಕೊಂಡ್ಬಿಡ್ತೀನಿ. ಖಂಡಿತ ಬರ್ತೀರಾ ತಾನೆ? ಓಕೆ. ಶಿವಪೂಜೆಲಿ ಈ ತರ ರೋಡ್ ಬ್ಲಾಕ್ ಮಾಡಿ ಟ್ರಾಫಿಕ್ ತೊಂದರೆ ಮಾಡಿದ್ರೆ ಏನ್ರಿ ಮಾಡ್ತೀರಾ? ಅರೆಸ್ಟ್ ಮಾಡ್ತೀನಿ. ಅರೆಸ್ಟ್ ಮಾಡಿ ನೇರ ನಮ್ಮ ಮನೆಗೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ಒಳಗಡೆ ತಳ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲು ಆ ಕೆಲಸ ಮಾಡಿ. ನನಗೆ ಈ ರಸ್ತೆ ಕಾಯೋ ಕೆಲಸ ಆದ್ರೂ ತಪ್ಪುತ್ತೆ. ತುಂಬಾ ಧನ್ಯವಾದಗಳು. ತಾವಿನಿಂದ ಜಾಗ ಖಾಲಿ ಮಾಡ್ತೀರಾ? ಯಾಕೆ ಹೋಗು ಅಂದ್ರೆ? ಅಣ್ಣ, ಯೂನಿಫಾರ್ಮ್ ಅಲ್ಲಿ ಇದ್ದೀನಿ. ಅಫೆನ್ಸು, ಕೈ ಕೆಳಗಿಳಿಸು. ನಾ ಬರ್ತೀನಿ. ರೈಟ್ ರೈಟ್. ಡ್ಯಾಡಿ, ನಿನ್ ಕೈ ಕೊಡು. ನೋ, ರೈಟ್ ಹ್ಯಾಂಡ್. Oh, you want my right hand? Yes. You're always my right hand. ಓ, ಏನು ಇದು? ನಿಮ್ಮ ಅಪ್ಪನ ರಿಸ್ಟ್ ವಾಚ್ ಕಟ್ತಾ ಇದೆಯಾ? ನಿನ್ನೆ ಇವನನ್ನ ಸೇವ್ ಮಾಡಕ್ ಹೋಗಿ
ನನ್ನ ವಾಚ್ ಹೊಡೆದೋಯ್ತು, ಅದಕ್ಕೆ ಹೊಸ ವಾಚ್ ಪ್ರೆಸೆಂಟ್ ಮಾಡ್ತಿದ್ದಾನೆ. ಅಪ್ಪನ ಕಾಕ ಹಿಡಿತಾ ಇದ್ಯಾ? ಏನಂದೆ? ಅಪ್ಪನ್ ತೊಡೆಯನ್ನು ತಲೆದುಂಬು ಅನ್ಕೊಂಡ್ಯಾ? ಎದ್ದು ರೋಮಲ್ ಮಲ್ಕೋ ಹೋಗೆ. ಅಪ್ಪ ನೋಡಪ್ಪ. ಏಯ್ ಪರವಾಗಿಲ್ಲ ಬಿಡೋ. ಇದನ್ ಪೊಲೀಸ್ ಸ್ಟೇಷನ್ ನಿನ್ ಮಾತು ಕೇಳಕ್ಕೆ ಮಲ್ಕೊಳ್ಳಿ ಬಿಡ. ವಾರವ್ವ. ಅಮ್ಮ 10 ಒಲೆ ಆಯ್ತು. ಏನ್ ತಾಯಮ್ಮ, ನಿನಗೆ ರಾ ಪ್ರಾಬ್ಲಮ್ ಸರಿಯಾಗೋ ಹಾಗಿಲ್ವಾ? ಈ ಜನ್ಮದಲ್ಲಿ ಸಲಿ ಆಗಲ್ಲ. ತಾಯಮ್ಮ, GP ರಾಜರತ್ನಂ ಅಂತ ಒಬ್ರು ದೊಡ್ಡ ಸಾಹಿತಿಗಳಿದ್ರು. ಆ ಪುಣ್ಯಾತ್ಮ ಮಕ್ಕಳಿಗೋಸ್ಕರ ಒಂದು ಪದ್ಯ ಬರೆದಿದ್ದಾರೆ. ಅದನ್ನ ದಿನ 10 ಸಲ ಹೇಳು, ನೀನ್ ನಾಲ್ಗೆ ಶುದ್ಧವಾಗುತ್ತೆ. ಹೇಳ್ಕೊಡಿ, ಮತ್ತೆ ಹೇಳ್ತೀನಿ. ಸರ್ಗಿರುವ ಕಾಗೆ ಒಂದು ಸರ್ರಂದು ಮೇಲೆ ಹಾರಿ ಗಿರ್ರಂದು ಸುತ್ತಿ ತಿರುಗಿ ಸರ್ರಂದು ಜಾರುವಾಗ ಫರ್ರಂದು ಅದರ ರಕ್ಕೆ ಹರಿದು ಹೋಯಿತು. ಹೇಳಮ್ಮ. ಕಲ್ಲಗಿಲುವ ಕಾಗೆಯೊಂದು ಕಲ್ಲೆಂದು ಮೇಲೆ ಆಲಿ ಗಿಲ್ಲೆಂದು ಸುತ್ತಿ ತಿರುಗಿ. ಹೇ ಬೀರ, ಹೇ ಬೀರ, ಹೇ ನಾಯಿ, ನಿನ್ನೆ ಮಾನಗೆಟ್ಟ ರಾಸ್ಕಲ್, ನಿನಗೇನಾದ್ರೂ ಆದ್ರೆ ನಾನಿಲ್ವಾ ನಿನ್ ಕಾಪಾಡೋಕೆ? ಹೋಗಿ ಹೋಗಿ ಆ SP ಕಾಲಕ್ಕೆ ಬಿದ್ದು ಬಿಡುಗಡೆ ಆಗಿದ್ಯಲ್ಲ, ನಾಚಿಕೆ ಆಗೋಲ್ಲ ನಿನಗೆ? ಬುದ್ಧಿ ಇಲ್ಲದೆ ಇರುವಾಗ ಲೋಫರ್ಗಳ ಕಾಲಿಗೆ ಬೀಳ್ತಿದ್ದೆ. ಈಗ ಬುದ್ಧಿ ಬಂತು, ದೇವರ ಕಾಲಿಗೆ ಬಿದ್ದೆ. ಓ, ಆ SP ನಿನ್ನ ಭಾಗಕ್ಕೆ ದೇವ್ರು, ಪೊಲೀಸ್ ಸ್ಟೇಷನ್ ದೇವಸ್ಥಾನ. ಥೂ, ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ತೂಚಿ ಅಂದ್ರೆ ನಾಲ್ಗೆ ಕತ್ತ ಬೆಂಕಿಗೆ ಹಾಕ್ಬೇಕಾಗುತ್ತೆ. ಲಗಾಡ್, ಅನ್ನ ಹಾಕೋ ಧಣಿಗೆ. ಇನ್ಮೇಲೆ ನೀನ್ ನನಗೆ ಧಣಿನೂ ಅಲ್ಲ, ನಾನ್ ನಿನ್ ಗುಲಾಮನೂ ಅಲ್ಲ. ಅಯ್ಯೋ ಗುಲಾಂ ಬಡ್ಡಿ ಮಗನೇ, ನೀನು ಸೈನ್ ಮಾಡಿದ ಪತ್ರ ಇನ್ನು ನನ್ನ ಹತ್ರನೇ ಇದೆ. ನಿನ್ನ ಸಾಲ ಇನ್ನೂ ತೀರಿಲ್ಲ. ತೀರಿಸ್ತೀನಿ. ಕೊಡಬೇಕಾದ ಸಾಲನ ಕೊಡಬೇಕಾದ ಟೈಮ್ನಲ್ಲಿ ಕೊಡಬೇಕಾದ ಸ್ಥಳದಲ್ಲಿ ಕೊಡ್ತೀನಿ. ಓಹೋ, ಪೊಲೀಸ್ ನಿನ್ ಕಡೆ ಇದೆ ಅನ್ನೋ ಕೊಬ್ಬ. ನ್ಯಾಯ ನನ್ನ ಕಡೆ ಇದೆ ಅನ್ನೋ ಧೈರ್ಯ. ವೀರಪ್ಪ, ಇವತ್ತು ನಿನ್ನ ಮನಸ್ಸು ಸರಿ ಇಲ್ಲ. ಹಣ ಇಲ್ಲದೆ ಇದ್ರೆ ಎಲ್ರೂ ಹೀಗೆ. ತಗೋ, 10,000 ರೂಪಾಯಿ ಇದೆ, ಖರ್ಚಿಗಿಟ್ಕೋ. ಹಾ, ವೀರಾ, ನೀನು ಸುಟ್ಟಿದ್ದು ನೋಟಿನ ಕಂತೇನಲ್ಲ, ನನ್ನ ಮನಸ್ಸನ್ನ. ಏಯ್, ಇವತ್ತಲ್ಲ ನಾಳೆ ನೀನ್ ನನ್ನ ಕಾಲಕ್ಕೆ ಬೀಳೋ ಹಾಗೆ ಮಾಡ್ಲಿಲ್ಲ, ನಾನು ಅಲೆಕ್ಸಾಂಡ್ರೆ ಅಲ್ಲ ಕಣೋ, ಅಲೆಕ್ಸಾಂಡ್ರೆ ಅಲ್ಲ. ಬೀಳ್ತೀನೋ ಬೀಳಿಸ್ತೀನೋ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಎಸ್ ಮೇಡಮ್. ಅಡ್ವೊಕೇಟ್ ತ್ಯಾಗರಾಜ್ ಅವರಿದ್ದಾರಾ? ರೂಮ್ ನಂಬರ್ ಪ್ಲೀಸ್. ಗೊತ್ತಿಲ್ಲ. ಮತ್ತೆ ಹೋಟ್ಲಿಗೆ ಬಂದು ಮೀಟ್ ಮಾಡು ಅಂದ್ರಲ್ಲ. ಮೇಡಮ್, ಲಾಬಿಯಲ್ಲಿ ವೇಟ್ ಮಾಡಿ, ನಾನು ವಿಚಾರಿಸಿ ಹೇಳ್ತೀನಿ. ಥ್ಯಾಂಕ್ ಯು. ಹುಡುಗಿ ಚೆನ್ನಾಗಿದ್ದಾಳಲ್ಲ, 307 ಕರ್ಕೊಂಡು ಹೋಗೋಣವಾ? ಓಕೆ, ಗುಡ್ ಐಡಿಯಾ. ಮೇಡಮ್ ಬನ್ನಿ, ತ್ಯಾಗರಾಜ್ ರೂಮ್ ತೋರಿಸಿ. ಕಲ್ಪನಾ, 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 ಕಲ್ಪನಾ.
ಎಕ್ಸ್ಕ್ಯೂಸ್ ಮೀ, ರೂಮ್ ನಂಬರ್ 307 ಅಲ್ಲಿ ಯಾರಿದ್ದಾರೆ? ಅದು ನಮ್ಮ ಬಾಸ್ ಪ್ರೈವೇಟ್ ರೂಮ್. ಓ, ಥ್ಯಾಂಕ್ ಯು. ಹಲೋ, ಪೊಲೀಸ್ ಸ್ಟೇಷನ್. ಮಿಸ್ಟರ್ ಅಲೆಕ್ಸಾಂಡರ್. ಓ, ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅರೆಸ್ಟ್ ಮಾಡೋಕೆ ಕಾರಣ? ನಿಮ್ ಹೋಟ್ಲಲ್ಲಿ ಬ್ಲೂ ಫಿಲಿಂ ತೆಗಿತೀರಿ ಅಂತ ಗೊತ್ತಾಯ್ತು, ಅದಕ್ಕೆ. ನಮ್ ಲಾಯರ್ಗೆ ಸ್ವಲ್ಪ ಫೋನ್ ಮಾಡ್ಬೋದಾ? ಮೊದಲು ಸ್ಟೇಷನ್ಗೆ ಬನ್ನಿ, ಆಮೇಲೆ ಮಿಕ್ಕಿದ್ದು. ಆಲ್ ರೈಟ್, ಕಮಾನ್. ಐ ಆಮ್ ಸಾರಿ, SP ಸಾಹೇಬ್ರ ಪರ್ಮಿಷನ್ ಇಲ್ಲದೆ ಅಲೆಕ್ಸಾಂಡರ್ನ ಬೇಲ್ನಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ. ಪವರ್ ನಿಮ್ ಕೈಲಿರುವಾಗ SP ನ ಕೇಳ್ಬೇಕು? ಅಲ್ಲ ಸರ್, ನೀವು ಲಾಯರ್, ವಿಷಯ ತಿಳಿದಿರೋರು. ಕೋರ್ಟ್ನಲ್ಲಿ ಜಡ್ಜಿಗೆ ಬದಲು ನೀವು ತೀರ್ಪು ಕೊಡಕ್ಕಾಗತ್ತಾ? ಅದ್ಯಾಕೆ ಸಾಧ್ಯ? ಇದು ಹಾಗೆ. ನಿಮ್ ಕ್ಲೈಂಟು ಸಾಧಾರಣ ತಪ್ಪು ಮಾಡಿಲ್ಲ, ದೊಡ್ಡ ಅಪರಾಧ ಮಾಡಿದ್ದಾರೆ. ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು. ಅವ್ರನ್ನ ಎದುರಾಕೊಂಡ್ರೆ ನಿಮ್ಗೆ ತೊಂದರೆ. ನಮ್ ಕ್ಲೈಂಟು ಸರ್ಕಾರನೇ ಮರ್ಯಾದೆ ಕೊಡುವಂತ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರು ನಮ್ಮ ಮತ್ತಲ್ಲಿ ಯಾರು ತಪ್ಪು ಮಾಡಿದ್ರು ಕಾನೂನು ಬಿಟ್ಕೊಡಲ್ಲ. ವಿ ವಿಲ್ ಸ್ಟಿಕ್ ಟು ಅವರ್ ಡ್ಯೂಟಿ. ಸರ್, ನಮ್ ಕ್ಲೈಂಟ್. ಹೌದೌದು, ನಿಮ್ ಕ್ಲೈಂಟ್ ಬಹಳ ದೊಡ್ಡ ಮನುಷ್ಯ. ಅವನು ಯಾರು ಗೊತ್ತಾ? ಒಂದು ಕಾಲದಲ್ಲಿ ದೊಡ್ಡ ಕೇಡಿ ಸ್ಮಗ್ಲರ್ ಆಲೆಕ್ಸ್. ಹಾಗಾದ್ರೆ ನಿಮ್ಮ ಹತ್ರ ಮಾತಾಡ ಪ್ರಯೋಜನ ಇಲ್ಲ, ಕೋರ್ಟ್ನಲ್ಲೇ ಮಾತಾಡ್ಬೇಕು. ಅನ್ನಿ. ವೆಲ್, ಯು ಆರ್ ಪರ್ಫೆಕ್ಟ್ಲಿ ರೈಟ್. ಗೋ ಅಹೆಡ್ ಪ್ಲೀಸ್. ಅಲೆಕ್ಸಾಂಡರ್ ಸಾಧಾರಣ ವ್ಯಕ್ತಿ ಅಲ್ಲಪ್ಪ. ನಮ್ ಡಿಪಾರ್ಟ್ಮೆಂಟ್ ನಲ್ಲಿರೋ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಅವನ ಫ್ರೆಂಡ್ಸ್. ಅವನು ಮನಸ್ಸು ಮಾಡಿದ್ರೆ ಏನೇಯ ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಅಂದ್ರೆ ಕೆಲಸದಿಂದ ತೆಗೆಸ್ತಾನೆ. ತಲೆ ಏನ್ ತೆಗೆಸಲ್ವಲ್ಲ ಬ್ಲಾಕ್ ಆರ್ಟ್. ಅಪ್ಪ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀವು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ? ಬೇಡದೇ ಇರೋ ಹಠದಿಂದ ಸುಮ್ಮನೆ ವಿರೋಧ ಕಟ್ಕೋಬೇಕು. ಆ ವಿವೇಕಿ ಖಂಡಿತವಾದಿ ಲೋಕ ವಿರೋಧಿ ಅಂತಾರೆ. ಹಾಗಂತ ಹೆದರಿ ಕರ್ತವ್ಯಕ್ಕೆ ಲೋಪ ಮಾಡ್ತಾರೇನೋ? ಕರ್ತವ್ಯ ಕರ್ತವ್ಯ ಕರ್ತವ್ಯ. ನೀವು ಒಬ್ರೇನು ಕರ್ತವ್ಯ ಮಾಡೋರು? ನಾಳೆ ನಮ್ಮಿಬ್ರಿಗೂ ಕೆಲಸ ಹೋಗಿ ಮಾಡೋ ಕರ್ತವ್ಯನೇ ಇಲ್ದಾರ ಮಾಡಿದ್ರೆ ಏನ್ ಮಾಡ್ತೀರಾ? ಬಂದಿದ್ದೀರಾ? ಯಾಕೆ ಹೊಡೆದ್ರಿ ಅವನ್ನ? ಈಗ ಅವನೇನ್ ತಪ್ಪು ಹೇಳ್ದ? ಏನ್ ಹೇಳಿಲ್ಲ, ಏನ್ ತಪ್ಪು ಹೇಳಿಲ್ಲ. ಅಪ್ಪನಿಗೆ ಗೀತೋಪದೇಶ ಮಾಡ್ದ ಅಷ್ಟೇ. ಮೊದಲು ಇವನ್ ಕಾಕಿ ಬಟ್ಟೆ ಕಳಿಸಿ ಸೀರೆ ಉಡಿಸಿ ಅಲಂಕಾರ ಮಾಡು. ಇವನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್, ಇವನ್ಗೊಂದು ಯೂನಿಫಾರ್ಮ್. ಯಾತಕ್ಕೆ? ದಂಡಕ್ಕೆ. ಇವನು ನನ್ನ ಹೆಸರು ಉಳಿಸ್ತಾನಂತ ಅನ್ಕೊಂಡಿದ್ದೆ. ನಾವು ಏನೋ ಇವರ ಕವಟ್. ನೋ ಡ್ಯಾಡಿ, ನೀವು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಒಬ್ರು ಸ್ಟ್ರಿಕ್ಟ್ ಆಗಿದ್ರೆ ಏನು ಉಪಯೋಗ ಅಂತ ನಾನು ಕೇಳಿದ್ದೆ. ಇವತ್ತು ಒಬ್ಬ ಹೀಗಿರ್ತಾನೆ, ನಾಳೆ 10 ಜನ ಹೀಗಾಗ್ತಾರೆ.
ಅದಕ್ಕೆ ನಾವೇ ಕಣೋ ದಾರಿ ಮಾಡ್ಕೊಡ್ಬೇಕು. ಶಂಕರ್, ಪೊಲೀಸ್ ಕೆಲಸದಲ್ಲಿರೋರು ಸೊಂಟಕ್ಕೆ ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಬೆಲ್ಟ್ ಹಾಕೋತಾರೆ ಗೊತ್ತಾ? ಎಂತ ಸಮಯದಲ್ಲಿ ಅವ್ನ ಸೊಂಟ ಬಗ್ದೇ ಇರಲಿ ಅಂತ. ಯು ನೋ ವಾಟ್ ಇಟ್ ಮೀನ್ಸ್? ಹಣ, ಕಾಸು, ಪ್ರೀತಿ, ವ್ಯಾಮೋಹ ಇದ್ಯಾವುದಕ್ಕೂ ಅವ್ನು ಮರಳಾಗ್ಕೊಡ್ದು. ನೋಡು, ನಾನ್ ನಿನಗೆ ಜನ್ಮ ಕೊಟ್ಟು ತಂದೆ. ಅಕಸ್ಮಾತ್ ನಾನೇ ತಪ್ಪು ಮಾಡಿದ್ರು ಯೋಚನೆ ಮಾಡದೆ ಈ ಕೈಗಳಿಗೆ ಬೇಡಿ ಹಾಕ್ಬೇಕು. ಆಗ್ಲೇ ಕಣೋ ನೀನು ನಿಜವಾದ ಪೊಲೀಸ್ ಆಫೀಸರ್ ಅಂತ ಅನಿಸ್ಕೊಳ್ಳೋದು. ಗಾಟ್ ಇಟ್? ಗಾಡ್. ಅಬ್ಬಬ್ಬಬ್ಬಬ್ಬ, ಹೊರಗಡೆ ಅಂತೂ ನಿಮ್ ಜಗಳ ಇದ್ದೇ ಇರುತ್ತೆ. ಮನೇಲಾದ್ರೂ ಅಪ್ಪ ಮಗನ ಹಾಗೆ ಮಾತಾಡ್ಕೋಬಾರ್ದಾ? ಅಪ್ಪನ ಅಧಿಕಾರದಿಂದಾನೇ ಕಣೆ ನಾನು ಅವನ ಕೆನ್ನೆಗೆ ಹೊಡೆದಿದ್ದು. ಮಗ ಆಗಿರೋ ಹೊತ್ತಿಗೆನೆ ಅವನು ಹೇಳ್ತೀನಿ ಸುಮ್ಮನೆ ನಿಂತಿರೋದು. ಡಮೆಟ್. ಯಾಕೋ ಹಾಗೆ ನೋಡ್ತಿದ್ಯಾ ನಿಮ್ಮಪ್ಪನ್ನ? ಮಹಾಭಾರತದಲ್ಲಿ ಕರ್ಣ ಕವಚಕೊಂಡಳ ಜೊತೆ ಹುಡ್ತಾ ಅಂತಾರೆ. ನನಗನ್ಸತ್ತೆ ನಮ್ಮಪ್ಪನೂ ಪೊಲೀಸ್ ಯೂನಿಫಾರ್ಮ್ ಜೊತೆಲೇ ಹುಟ್ಟಿರ್ಬೇಕು ಅಂತ. ಏನ್ ಸರ್ ನೀವು ಹೇಳೋದು? ಹೆಣ್ಣವ್ರು ನಾವು ನ್ಯಾಯವಾಗಿ ನಾವೇ ನಿಮ್ಮನ್ನು ಕೇಳ್ಬೇಕಾಗಿತ್ತು. ಹೌದು ಸರ್, ಹುಡುಗ ಸಂತೋಷ ನಮಗೆ ಬಹಳ ಮುಖ್ಯ. ಸರ್, ಎಸ್ ಸರ್, ಓಕೆ ಸರ್. ಸರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೋಸ್ಟ್ ವೆಲ್ಕಮ್ ಸರ್. ನಮ್ಮ ಮ್ಯಾಂಗ್ಳೂರೇಜ್ ಹೇಳಿದ್ರು ಅವ್ರ ಹುಡುಗ ಮೋಹನ್ ನಮ್ಮ ಹುಡುಗಿನ ಬಹಳ ಇಷ್ಟಪಟ್ಟಿದ್ದಾನಂತೆ. ಆದಷ್ಟು ಬೇಗ ಮದುವೆ ನಡಿಬೇಕಂದ್ರೆ. ನಿಜನೇನ್ರಿ? ಹೌದು ಸೀತಾ, ನನ್ನ ಮಗಳ ಮದುವೆ ನೆನೆಸ್ಕೊಂಡ್ರೆ ನನ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಆ ಚಪ್ರ, ಆ ಹಸೆಮಣೆ, ಆ ಮಂತ್ರ, ಆ ಬಾಲ್ಕ. ಮದುವೆ ಆದ ಕೂಡಲೇ ನಮ್ಮ ಮಗುನ ಅತ್ತೆ ಮನೆಗೆ ಕಳಿಸ್ಲೇಬೇಕಾ? ಚೆನ್ನಾಯ್ತು. ಯಾರಾದ್ರೂ ನಿಮ್ ಮಾತು ಕೇಳಿದ್ರೆ ನಗ್ತಾರಷ್ಟೇ, ಕಳಿಸ್ದೇ ಇರೋಕ್ಕಾಗತ್ತೇನ್ರಿ? ಹೌದಾ? ಹಾಗಾದ್ರೆ ನಮ್ ರಾಧನ್ಗೆ ಇನ್ನೂ 2 ವರ್ಷ ಮದುವೆ ಮಾಡಲ್ಲ. ಇಲ್ಲ, ನೋ. ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ನೀವು? ಹೌದು ಸೀತಾ, ನನ್ ಜೀವನಾದ್ರೂ ನಗ್ನಗ್ತಾ ಬಿಟ್ಬಿಡ್ತೀನಿ. ಆದ್ರೆ ರಾಧನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಆ ಶಕ್ತಿ ನನಗಿಲ್ಲ ಸೀತಾ. ಹೋಗ್ಲಿ ಅಂದ್ರೆ ದೇವ್ರನ್ನ ಏನ್ ಕೇಳ್ಕೊಂಡ್ಯೋ ಚಿಕ್ಕ? ಅಕ್ಕಂಗೆ ಬೇಗ ಮದುವೆ ಆಗ್ಲಿ ಅಂತ ಕೇಳ್ಕೊಂಡೆ. ಹೋಗೋ. ಅಲ್ಲಿ ಬರ್ತಾ ಇದ್ದಾಳಲ್ಲ, ಅವಳೇ ಎಸ್ ಪಿ ಮಗಳು. ಏನು ಕೇಳಲಿಲ್ವೇನೋ? ಆ ಹುಡುಗಿ ನಾನು ಬೆಡ್ರೂಮ್ಗೆ ಎತ್ಕೊಂಬ. ಎಸ್ ಸರ್.
ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಹೆದರ್ಕೋಬೇಡ. ನಿನ್ ಹೆಸರೇನು? ರಾಧಾ. ಸ್ವೀಟ್ ನೇಮ್. ನಮ್ಮ SP ರಾಜಶೇಖರ್ ಇದಾರಲ್ಲ, ಅವ್ರ ಮಗಳ? ನಿಮ್ ತಂದೆಗೆ ಅದ್ಯಾಕೋ ಏನು ನಾನು ಕಂಡ್ರೆ ಆಗೋಲ್ಲ, ಏನಾದ್ರೂ ಮಾಡಿ ನಾನು ಜೈಲಿಗೆ ಕಳಿಸ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನ್ ಮಾಡ್ತೀಯ ಪಾಪ? ನಾನೇ ಏನಾದ್ರೂ ಮಾಡ್ಬೇಕು. ರಾಧಾ, ಆ ಮೈ ಮೇಲೆ ಹೊದ್ಕೊಂಡಿದ್ಯಲ್ಲ, ಏನದು? ಓಹೋ, ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ದಾವಣಿ. ಅದನ್ನ ಸ್ವಲ್ಪ ತೆಗೆದುಬಿಡು ನೋಡೋಣ. ಓಹೋ ಅಂದ್ರೆ ಬಿಟ್ಬಿಡ್ತೀನಾ? ನಿಮ್ಮಪ್ಪ ರಾಜಶೇಖರ್ ಒಂದ್ಸಲ ನಾನು ಸ್ಮಗಲ್ ಮಾಡ್ತಿದ್ದೀನಿ ಅಂತ ಹೀಗೆ ನನ್ನ ಬಟ್ಟೆ ಎಲ್ಲ ಬಿಚ್ಚಿಸ್ತ. ಅವನು ಅರಸಿಕ, ಇಡಿಯಟ್. ಅದಕ್ಕೆ ನನ್ನ ಬಟ್ಟೆ ಬಿಚ್ಚಿಸ್ತ. ನಾನು ರಸಿಕ, ಅದಕ್ಕೆ ನಿನ್ನ ಬಟ್ಟೆ ಬಿಚ್ಚಿಸ್ತಿದ್ದೀನಿ. ತೆಗೆಯ ದಾವಣಿನ. ಬೇಡ, ನನ್ನ ಬಿಟ್ಬಿಡಿ ಪ್ಲೀಸ್. ಖಂಡಿತ ಬಿಟ್ಬಿಡ್ತೀನಿ. ಆ ದಾವಣಿನ ಒಂದ್ಸಲ ತೆಗೆದ್ಬಿಡು, ಆಮೇಲೆ ಮನೆಗೆ ಹೋಗು. ಅರೆ, ದಾವಣಿ ತೆಗೆದು ಕೈ ಅಡ್ಡ ಇಟ್ಕೊಂಡ್ರೆ ಹೇಗೆ? ತೆಗಿ ಕೈನ. ತೆಗಿಯಲ್ಲ. ತೆಗಿತೀಯೋ ಇಲ್ವೋ? ನಾನು ಹೋಗ್ಬೋದಾ? ಎಲ್ಲ ಇವಳ ಹೋಗೋ ಕೈಲಿಗೆ ಬಂದೆ. ಬಾಯ್. ನೀವು ನನ್ನ ತಂದೆ ಹಾಗೆ, ನನ್ನ ಬಿಟ್ಬಿಡಿ. ನಿಮ್ಮಪ್ಪ ರಾಜಶೇಖರ್, ನಾನು ಅಲೆಕ್ಸಾಂಡರ್. ನೋಡ್ದ್ಯಾ ಎಷ್ಟೊಂದು ವ್ಯತ್ಯಾಸ ಇದೆ. ನನ್ನನ್ನು ಹೋಗಿ ಅಪ್ಪ ಅಂತೀಯಲ್ಲ. ಹತ್ರ ಬಾ. ಏನದು? ನಮ್ಮ ಅಪ್ಪನದ ಬರ್ತಾನಲ್ಲ ಯಜಮಾನ. ಯಾರು? ಅಲೆಕ್ಸಾಂಡ್ರಾ? ಹೌದು, ಅವನು ಅಕ್ಕನ ಇಟ್ಕೊಂಡು ಆ ಕಡೆ ಹೊಟ್ಟದ. ಸರಿ, ನಮ್ಮ ಮನೆ. ಎಸ್ ಸರ್. ಈ ಹುಡುಗಿನ ಎತ್ಕೊಂಡು ಹೋಗಿ ಊರಾಚೆ ಎಲ್ಲಾದ್ರೂ ಬಿಸಾಕ್. ಸರಿ ಸರ್.
ರಾಧಾ ರಾಧಾ ಕಣ್ಬಿಡಮ್ಮ, ನೋಡು ನಿಮ್ಮಪ್ಪ ಬಂದಿದ್ದೀನಿ. ನನ್ನ ನೋಡು ರಾಜ, ನನ್ನ ನೋಡು ಕಂದ. ರಾಧಾ 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 ಅಮ್ಮ ನಿನ್ ಬಾಳ್ ಹಾಳು ಮಾಡ್ದವನ್ನ ಆ ರಾಕ್ಷಸನ್ನ ತೀರಿಸ್ಬಿಟ್ಟೆ. ಅಲ್ಲೋಡು ಅಲ್ಲೋಡು. ಇವನಲ್ಲಪ್ಪ ಮೈ ಗಾಡ್! ರಾಧಾ ನೋಡು, ಏನ್ ನಡೀತು ಅಂತ ಯಾರಿಗೂ ಹೇಳ್ಬೇಡಮ್ಮ. ಗೊತ್ತಾದ್ರೆ ನಿನ್ ಬದುಕೆ ನಾಶ ಆಗ್ಬಿಡುತ್ತೆ ಕಂದ, ನಿನ್ ಬದುಕೆ ನಾಶ ಆಗ್ಬಿಡುತ್ತೆ. ನಡಿ ನಡಿ. ಇದು ಅಪ್ಪನಿಗೆ ನಾನು ಪ್ರೆಸೆಂಟ್ ಮಾಡಿದ ಗಡಿಯಾರ, ಇಲ್ಲ ಹೇಗೆ ಬಂತು? ಅಯ್ಯೋ ದೇವ್ರಿ, ರಾಧಾ ಬಗ್ಗೆ ನಾವೆಷ್ಟೆಲ್ಲ ಕನಸು ಕಟ್ಟಿದ್ದೋರಿ, ಈಗ ಹೀಗಾಗೋಯ್ತಲ್ಲ. ಸೀತಾ, ಇನ್ನು ನಾನು ಬದುಕಿರೋದು ಆ ಬಾಸ್ಟರ್ಡ್ ಅಲೆಕ್ಸಾಂಡರ್ಗೋಸ್ಕರನೇ. ನೋಡು, ನಮ್ಮ ರಾಧನ್ಗಾಗಿರೋ ಅನ್ಯಾಯ ಅವಳು ಅಣ್ಣಂದ್ರೆ ತಿಳಿಸ್ಬಾರ್ದು. ಗೊತ್ತಾದ್ರೆ ಅವರು ನನ್ನ ಕೊಲೆಗಾರ ಆಗ್ಬಿಡ್ತಾರೆ. ಇವಳ ಬಗ್ಗೆ ಒಂದು ಮಾತು ಹೊರಗೆ ಬರ್ಕೂಡ್ದು. ನನ್ನ ಬಂಗ್ಲೆಯಲ್ಲಿ ಈ ತರ ಅನಾಹುತ ಆಗಿದೆ ಅಂದ್ರೆ ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ತಿಲ್ಲ ಸರ್. ಸರ್, ಸಿಕ್ಕಿರೋ ಎವಿಡೆನ್ಸ್ ನೋಡಿದ್ರೆ ಈ ಕೊಲೆನ ಎಸ್ಪಿನೇ ಮಾಡಿರ್ಬೇಕು ಅಂತ. SP ಅಂದ್ರೆ ಯು ಮೀನ್ ಯುವರ್ ಫಾದರ್ ರಾಜಶೇಖರ್? ನೋ ನೋ, ಹಿ ಇಸ್ ಒನ್ ಆಫ್ ಅವರ್ ಫೈನೆಸ್ಟ್ ಆಫೀಸರ್. ಅದು ಅಲ್ಲದೆ ಇವನ್ನ ಕೊಲೆ ಮಾಡೋಂಥ ಪ್ರಮೇಯ ಆದ್ರೂ ಏನಿದೆ ಅವ್ರಿಗೆ? ಸರ್, ಇನ್ಸ್ಪೆಕ್ಟರ್ ಮಾತು ನಿಜ ಅನ್ಸುತ್ತೆ. ಈ ಕೊಲೆನ ಅವರೇ ಮಾಡಿರ್ಬೇಕು. ವಾಟ್ ಡು ಯು ಮೀನ್? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ವುಮನ್ ಅಂಡ್ ವೈನ್ ಎರಡು ಎಂಥ ಸಭ್ಯ ಮನುಷ್ಯನ್ನು ಅಸಭ್ಯನನ್ನಾಗಿ ಮಾಡಿಬಿಡುತ್ತೆ. ಈ ಗೋಪಿ ಸಿಸ್ಟರ್ ಕಾಮಿನಿ ನನ್ನ ಹತ್ರ ಸೆಕ್ರೆಟರಿ ಆಗಿದ್ದಾಳೆ. ಸೊ ವಾಟ್? ಅವಳಿಗೂ SP ಗೂ ಸಂಬಂಧ ಇದೆ. ಇಂಪಾಸಿಬಲ್. ನಾನು ಸುಳ್ಳ ಹೇಳ್ತೀನಿ, ಬೇಕಾದ್ರೆ ಕರೆಸ್ತೀನಿ, ಅವಳನ್ನೇ ಕೇಳಿ. ಕಾಮಿನಿ, ಕಾಮಿನಿ, ಇವಳೇ ಕಾಮಿನಿ. ಮೇಡಮ್, ಅಲೆಕ್ಸಾಂಡರ್ ಹೇಳ್ತಿದ್ದಾರೆ ನಿಮ್ಗೂ SP ರಾಜಶೇಖರ್ಗೂ ಸಂಬಂಧ ಇದೆ ಅಂತ. ಇಸ್ ಇಟ್ ಅ ಫ್ಯಾಕ್ಟ್? ಅವ್ರಿಗೆ ನನ್ ಕಂಡ್ರೆ ಪ್ರಾಣ. ನಮ್ಮ ಅಣ್ಣನ್ಗೆ ಇದಿಷ್ಟೇ ಇರಲಿಲ್ಲ. ಎಷ್ಟೋ ಸಲ SP ಹತ್ರ ಜಗಳ ಆಡಿದ್ದ. ಅದಕ್ಕೋಸ್ಕರ ಇಂಥ ಅನ್ಯಾಯನ ಮಾಡೋದು. ಇನ್ಸ್ಪೆಕ್ಟರ್, ಈಕೆ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ. ಅಮ್ಮ, ಅಮ್ಮ, ಅಪ್ಪ ಎಲ್ಲಮ್ಮ? ಹೇಳಮ್ಮ, ಯಾಕಮ್ಮ ಮಾತಾಡಲ್ಲ? ಅಪ್ಪ ಎಲ್ಲಮ್ಮ? ಅಮ್ಮ, ಅಪ್ಪನ ಬಗ್ಗೆ ಒಂದು ವಿಷಯ ಕೇಳಿದೆ, ಅದ್ ನಿಜಾನಾ? ಅಪ್ಪ ಒಂದು ಕೊಲೆ ಮಾಡಿದ್ದಾರೆ ಅಂದ್ರೆ ನೀನ್ ನಂಬ್ತೀಯನಮ್ಮ? ಆ ದೇವ್ರು ಕೂಡ ನಂಬಲ್ವೋ? ನನ್ನ ನಿನ್ನೇನು ಕೇಳ್ಬೇಡ, ನನ್ನ ನಿನ್ನೇನು ಕೇಳ್ಬೇಡ.
ಕೇಳ್ಬೇಡ, ನಿನ್ನೇನು ಕೇಳ್ಬೇಡ. ಹಲೋ, ಪೊಲೀಸ್ ಸ್ಟೇಷನ್. ನಾನು ಅಲೆಕ್ಸಾಂಡರ್ ಮಾತಾಡೋದು. ಹೌದು, ನೀವು ಹುಡುಕ್ತಾ ಇರೋ ಕೊಲೆಗಾರ SP ರಾಜಶೇಖರ್. ಹಾ, ಈಗ ನನ್ನ ಬಂಗ್ಲೆಲೇ ಇದ್ದಾನೆ. ವೆಲ್ಕಮ್ SP, ವೆಲ್ಕಮ್. ಏನ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ? ನನಗೆ ಸಮಾಧಿ ಕಟ್ಟಕ್ ಬಂದಿದ್ದೀನಿ. ಮಗಳ ಹಾಗಿರೋ ಹುಡುಗಿನ ಕೆಡಿಸಿ ಹಾಳು ಮಾಡ್ಬಿಟ್ಟಲ್ಲ. ಅಯ್ಯೋ ಬಾಸ್ಟರ್ಡ್! ಇದು ಜಸ್ಟ್ ಆರಂಭ. ಇನ್ನು ಹೋಗ್ತಾ ಹೋಗ್ತಾ ಈ ಅಲೆಕ್ಸಾಂಡರ್ ಬಲ ಏನು ಅಂತ ನೀನೇ ಅರ್ಥ ಮಾಡ್ಕೋತೀಯ. ಯು ಬಾಸ್ಟರ್ಡ್! ನಾನೇನು ಜನ್ಮ ಕೊಡ್ತಂದೆ. ಅಕಸ್ಮಾತ್ ನಾನೇ ಒಂದು ತಪ್ಪು ಮಾಡಿದ್ರು ಯೋಚನೆ ಮಾಡದೆ ಈ ಕೈಗಳಿಗೆ ಬೇಡಿ ಹಾಕ್ಬೇಕು. ಆಗ್ಲೇ ಕಣೋ ನೀನ್ ನಿಜವಾದ ಪೊಲೀಸ್ ಆಫೀಸರ್ ಅಂತ ಅನ್ನಿಸ್ಕೊಳ್ಳೋದು. Do you look smart? Hello, Mr. Rajashekar, Superintendent of Police. ಶಂಕರ್, ಪೊಲೀಸ್ ಕೆಲಸದಲ್ಲಿರೋರು ಸೊಂಟಕ್ಕೆ ಯಾಕೆಷ್ಟು ಸ್ಟ್ರಾಂಗ್ ಆಗಿ ಬೆಲ್ಟ್ ಹಾಕೋತಾರೆ ಗೊತ್ತಾ? ಎಂತ ಸಮಯದಲ್ಲಿ ಒಂದು ಸೊಂಟ ಬಗ್ದೇ ಇರಲಿ ಅಂತ. ನಾನು SP ರಾಜಶೇಖರ್ ಕಡೆಯಿಂದ ಬಂದಿರೋ ಅಡ್ವೊಕೇಟ್. ಅವರೀಗ SP ಅಲ್ಲ, ಕೊಲೆ ಆಪಾದನೆ ಹೊತ್ತಿರೋ ಅಪರಾಧಿ. ಅಪರಾಧಿ ಹೌದು ಅಲ್ವ ಅನ್ನೋದನ್ನ ಕೋರ್ಟ್ ಇನ್ನು ತೀರ್ಮಾನ ಮಾಡಿಲ್ಲ. ಅಷ್ಟಕ್ಕೆ ಅವ್ರನ್ನ ನಿರಪರಾಧಿ ಅಂತ ಒಪ್ಕೊಳ್ಳಕ್ಕೆ ನಾವು ಸಿದ್ಧವಾಗಿಲ್ಲ. ಶಂಕರ್, ಅವ್ರು ಏನೇ ಆದ್ರು ನಮ್ ತಂದೆ ಅಲ್ವೇನೋ? ಅದು ಮನೆಯಲ್ಲಿ, ಇದು ಪೊಲೀಸ್ ಸ್ಟೇಷನ್. ಇಲ್ಲೆಲ್ಲ ಕಾನೂನು ಪ್ರಕಾರನೇ ನಡೆಯೋದು. ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮಿ ಮಿಸ್ಟರ್ ಇನ್ಸ್ಪೆಕ್ಟರ್. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೋರ್ಟ್ಗೆ ಮನುಷ್ಯನ್ ಕರ್ಕೊಂಡೋಗೋ ಹಕ್ ಪಡೆದಿದೆ ಅಷ್ಟೇ.
ಇದು ಕೋರ್ಟು ಅಲ್ಲ, ಇಲ್ಲಿ ತೀರ್ಪು ಕೊಡಕ್ಕೂ ಆಗಲ್ಲ. ಕಾಯ್ದೆ ಕಾನೂನಿನ ಪಾಠ ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಮತ್ತೆ ಇಂಡಿಯನ್ ಪೀನಲ್ ಕೋಡ್ ನ ಅರ್ಥ ಕೊಡ್ತಿರೋ ಹಾಗೆ ಅಪ್ಪನ್ನೇ ಅಪರಾಧಿ ಅಂತ ಹೇಳಿದೆ. ಯಾಗೋ ಒಂದು ವಿಷಯ ಮಾತಾಡ್ಕೊಂಡು ಮನೆಗೆ ಹೋದ್ರೆ ನಿನಗೂ ಕ್ಷೇಮ, ನನಗೂ ನೆಮ್ಮದಿ. ನನ್ನ ಕ್ಲೈಂಟ್ ರಾಜಶೇಖರ್ನ ಮೀಟ್ ಮಾಡಿ ಮಾತಾಡ್ಬೇಕು. ಇದಕ್ಕೆ ನಿಮ್ ಕಾನೂನು ಜಾಗ ಕೊಡದೇ ಇದ್ರೆ ಹೇಳ್ಬಿಡು. ರಿಮ್ಯಾಂಡ್ ಮುಗಿದ್ಮೇಲೆ ಜೈಲಿನಲ್ಲಿ ಬೇಡ, ಇಲ್ಲೇ ಹೋಗಿ ನೋಡಿ. ಅಪ್ಪ ಯಾಕೋ ಇಲ್ಲಿಗೆ ಯಾಕಪ್ಪ ಬಂದೆ? ಆ ರಾಸ್ಕಲ್ ನಿಮ್ಮನ್ನು ಒಳಗ್ ತಲದ್ನಲ್ಲ, ಅದಕ್ಕೆ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೋ ನಾನು ಅಪರಾಧಿ, ಅವನ್ ಪೊಲೀಸ್ ಆಫೀಸರ್, ಅವನ್ ಕರ್ತವ್ಯ ಅವನ್ ಮಾಡಿದ್ದಾನೆ. ನಾನ್ ಲಾಯರ್, ನನ್ನ ಕರ್ತವ್ಯ ನಾನ್ ಮಾಡ್ತೀನಿ. ಯಾಕೋ ನೀವಿಬ್ಬರು ನನ್ಗೆ 2 ಕೈಗಳಿದ್ದಾಗಿ ಅನಾವಶ್ಯಕವಾಗಿ ನೀವು ಹೊಡೆದಾಡಿದ್ರೆ ನನಗೆ ಸಂತೋಷ ಆಗುತ್ತೇನಪ್ಪ? ಖಂಡಿತ ಇಲ್ಲ. ಅವನು ಸರಿಯಾದ ಆಧಾರ ಇಟ್ಕೊಂಡೆ ನನ್ನನ್ನು ಅರೆಸ್ಟ್ ಮಾಡಿರೋದು. ನೀನೊಬ್ಬ ಲಾಯರ್, ನಿನ್ನ ಜಾಣತನದಿಂದ ಏನೇ ಆಧಾರ ಇದ್ರು ಅದನ್ನೆಲ್ಲ ತಲೆ ಕೆಳಗಾಗಿ ಮಾಡ್ಬೋದು. ಅಪ್ಪ ಅವತ್ತೇನ್ ನಡೀತು ಅಂತ ನನ್ನ ಹತ್ರ ಹೇಳಿಪ್ಪ. ನಾನೊಬ್ಬ ಕೊಲೆಗಾರ. ನಾನ್ ನಂಬೋದಿಲ್ಲ ಅಪ್ಪ, ನಿನ್ ಕೈ ಮುಗಿತೀನಿ, ನಿಜ ಹೇಳಪ್ಪ. ಹೌದು ಕಣ, ನಾನು ಕೊಲೆ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲ್ಲ, ನಾನೇನು ಕೇಳ್ಬೇಡ. ಯಾಗೋ ಮನೆಗೆ ನೀನು ದೊಡ್ಡವನು, ಅಮ್ಮನ್ನ ತಂಗಿನ ಎಲ್ರನ್ನೂ ಚೆನ್ನಾಗಿ ನೋಡ್ಕಪ್ಪ. Go be bold. Go. ಮನುಷ್ಯನೇನೋ ನೀನು? ಹೃದಯನೇ ಇಲ್ವೇನೋ ನಿನಗೆ? ಡಿಪಾರ್ಟ್ಮೆಂಟಲ್ ಪ್ರಮೋಷನ್ಗೋಸ್ಕರ ಹೀಗಪ್ಪನೇ ಅರೆಸ್ಟ್ ಮಾಡಿದ್ಯೇನೋ? ಅವನ್ಯಾಕೆ ಮಾತಾಡ್ತಾನೆ? ರಾಸ್ಕಲ್, ಇವನ್ ಅರೆಸ್ಟ್ ಮಾಡಿದ್ರೇನಮ್ಮ? ಅಪ್ಪನ ನಾನು ಹೊರಗಡೆ ಕರ್ಕೊಂಡ್ ಬರ್ತೀನಿ. ಕೆಲವರು ಲಂಚ ತಗೊಂಡು ಎಷ್ಟೋ ಕೇಸ್ನ ಇಲ್ದಾಗ ಮಾಡ್ಬಿಡ್ತಾರೆ. ನೋಡಪ್ಪ, ಈ ಮನೆ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರ್ದ್ಬಿಡ್ತೀನಿ ಕಣೋ. ಅವ್ರನ್ನ ಬಿಟ್ಬಿಡೋ ಶಂಕರು, ಅವ್ರನ್ನ ಬಿಟ್ಬಿಡಪ್ಪ. ಅಪ್ಪ ತನ್ನ ಸರ್ವಿಸ್ ಅಲ್ಲಿ ಎಷ್ಟು ಲಂಚ ತಗೊಂಡು ನಿನ್ ಕೈ ಕೊಟ್ಟಿದ್ದಾರಮ್ಮ? ಶಂಕರು, ಅವ್ರಿಗೆ ಯಾಕೋ ಆ ಥರ ಬುದ್ಧಿ ಬರುತ್ತೆ? ಹಾಗಾದ್ರೆ ಆ ಬುದ್ಧಿ ನನಗೆ ಹೇಗಮ್ಮ ಬರುತ್ತೆ? ಅವ್ರು ತೋರಿಸಿರೋ ದಾರಿ ತಾನೇಮ್ಮ ನಾನು ಹೋಗ್ತಾ ಇದ್ದೀನಿ. ಆ ದಾರಿಲೇ ಹೋಗಿ ನಿಮ್ಮ ಅಪ್ಪನ ಕೈ ಕೋಳ ಹಾಕ್ತೆ ಅಲ್ಲ? ನಾನು ಕೊಳ ಹಾಕಿದ್ದು ಅಪ್ಪನಿಗಲ್ಲ, ಒಬ್ಬ ತಪ್ಪಿತಸ್ಥನಿಗೆ, ಒಬ್ಬ ಕೊಲೆಗಾರನಿಗೆ. ಮುಚ್ಚಬಾಯ್. ಯಾಕೋ ಇವನ್ ಮಾತಾಡ್ತಾ ಇಲ್ಲ ಕಣೋ, ಇವನ್ ಮನಸ್ಸೊಳಗಿರೋ ಪಿಶಾಚಿ ಮಾತಾಡ್ತಾ ಇದೆ, ಪಿಶಾಚಿ ಮಾತಾಡ್ತಾ ಇದೆ. ಅಮ್ಮ, ಇವನ್ ಏನ್ ಬೇಕಾದ್ರೂ ಮಾಡಿ, ಏನ್ ಬೇಕಾದ್ರೂ ಹೇಳಿ, ನಿಜವಾಗ್ಲೂ ಅಪ್ಪನೇ ಈ ಕೊಲೆ ಮಾಡಿದ್ರು ಈ ಕೇಸನ್ನ ಕೋರ್ಟ್ ನಲ್ಲಿ ಗೆದ್ದು ನಾನ್ ತೋರಿಸ್ತೀನಮ್ಮ, ನಾನ್ ತೋರಿಸ್ತೀನಿ. ಈ ಕೇಸ್ನ ಇನ್ಸ್ಪೆಕ್ಟರ್ ಶಂಕರ್ ಡೀಲ್ ಮಾಡೋದು ಒಳ್ಳೇದಲ್ಲ. ಮಿಸ್ಟರ್ ಅಲೆಕ್ಸಾಂಡರ್, ಯಾರು ಯಾವ ಕೇಸ್ನ ಡೀಲ್ ಮಾಡ್ಬೇಕು ಅನ್ನೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಿ ನೋ ಅವರ್ ಜಾಬ್. ಐ ಆಮ್ ಸಾರಿ. ನಾನು ಯಾತಕ್ಕೆ ಹೇಳಿದೆ ಅಂದ್ರೆ ಶಂಕರು ಅಪರಾಧಿ ಮಗ. ಸೊ ವಾಟ್? ಅದಕ್ಕೆ ಎಷ್ಟಾದ್ರೂ ರಕ್ತಪಾಶ ನೋಡಿ. ಇಲ್ಲಿ ಮಾತಾಡೋದು ರಕ್ತಪಾಶ ಅಲ್ಲ, ಕಾನೂನು. ಶಂಕರ್ ಆತರ ಆಗಿದ್ದಿದ್ರೆ ಅವ್ರ ತಂದೆನ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಇಡ್ತಿರ್ಲಿಲ್ಲ, ಅವತ್ತೇ ಬಿಟ್ಬಿಟ್ಟು ತಪ್ಪಿಸ್ಕೊಂಡು ಅನ್ಬೋದಾಗಿತ್ತು. ಎನಿಥಿಂಗ್ ಎಲ್ಸ್? ನಥಿಂಗ್. ಪ್ಲೀಸ್. ಆಲ್ ರೈಟ್. ಶಂಕರ್ನ್ ಬರ ಹೇಳು. ಎಸ್ ಸರ್. ಶಂಕರ್, ಅಲೆಕ್ಸಾಂಡರ್ ಬಂದಿದ್ದ, ನಾನು ನೋಡಿದೆ ಸರ್. ಅವನು ಹೇಳ್ತಾನೆ 3 ಸ್ಟಾರ್ ಹೋಟೆಲ್ ಮರ್ಡರ್ ಕೇಸ್ನ ನೀವು ಹ್ಯಾಂಡಲ್ ಮಾಡಬಾರ್ದಂತೆ. ಯಾಕೆ ಹ್ಯಾಂಡಲ್ ಮಾಡಬಾರ್ದಂತೆ ಸರ್? ಅಪರಾಧಿ ನಿಮ್ ತಂದೆ ಅಂತ. ಸರ್, ಡೋಂಟ್ ವರಿ, ಅವನ ಸಜೆಷನ್ ನಾನು ತಗೊಂಡಿಲ್ಲ. ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಯುವರ್ ಆನರ್, ಮಿಸ್ಟರ್ ರಾಜಶೇಖರ್ಗೂ ಕಾಮಿನಿಗೂ ಸಂಬಂಧ ಇತ್ತು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಇದನ್ನ ತಾವು ಪರಿಶೀಲಿಸಬೇಕು. ಈ ಮೊಕದ್ದಮೆಯಲ್ಲಿ
ಆಪಾದಿತ ರಾಜಶೇಖರೇ ಕೊಲೆಗಾರನನ್ನು ಸ್ಪಷ್ಟಪಡಿಸಲು ಸಾಕಷ್ಟು ಸಾಕ್ಷ್ಯ ಆಧಾರಗಳನ್ನು ಪೊಲೀಸ್ ಅಧಿಕಾರಿಗಳು ಸಾಬೀತುಪಡಿಸಿದ್ದಾರೆ. ಕಾಯ್ದೆ ಕಾನೂನುಗಳ ಕಾವಲುಗಾರನಾಗಿರಬೇಕಾಗಿದ್ದ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಉಲ್ಲಂಘಿಸಿ ತಾನು ಅಕ್ರಮ ಸಂಬಂಧವಿಟ್ಟುಕೊಂಡಿದ್ದ ಹೆಣ್ಣಿನ ಸೋದರನನ್ನು ಅಮಾನುಷವಾಗಿ ಕೊಲೆ ಮಾಡಿರುವ ಆಪಾದನೆ ಹೊತ್ತು ನಿಂತಿರುವುದರಿಂದ ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕೆಂಬ ಪ್ರಾರ್ಥನೆಯನ್ನು ಕೋರ್ಟು ನಿರಾಕರಿಸುತ್ತದೆ. ಕೋರ್ಟ್ನಲ್ಲಿ ಅಪ್ಪನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಕ್ಕಾಗಲ್ಲ ಅಂದ್ಬಿಟ್ರು. ಯಾಕಂತೆ? ಇದಾರಲ್ಲ ಇನ್ಸ್ಪೆಕ್ಟರ್ ಸಾಹೇಬ್, ತನ್ನ ಕೆಲಸದ ಪ್ರಭಾವನೆಲ್ಲ ಚಾರ್ಜ್ ಶೀಟ್ ನಲ್ಲಿ ತೋರಿಸಿದ್ದಾರೆ. ಅಪ್ಪ ಒಬ್ಬ ಡ್ಯಾನ್ಸರ್ ಜೊತೆ ಇರೋ ಫೋಟೋ ತಯಾರಿಸಿ ಅದನ್ನ ಜಡ್ಜ್ ಮುಂದೆ ಇಟ್ಟು ಹೆತ್ತು ತಂದೆ ಘನತೆ ಗೌರವನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟ ಇವನು. ನನ್ನ ಡ್ಯೂಟಿ ನಾನು ಮಾಡಿದೆ. ಮುಚ್ಚ ಬಾಯಿ. ಡ್ಯೂಟಿ ಅಪ್ಪ ಇಂತ ಕೀಳ್ಮಟ್ಟದ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ನೀನ್ ನೋಡ್ತೀನೋ? ಹಾಗೋ ಹೇಳ್ತಿ? ಅಂತ ಕೀಳ್ಮಟ್ಟದವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದ್ರಿಂದಾನೆ ಈ ತರ ಫೋಟೋ ತೆಗೆಸ್ಕೊಂಡಿರೋದು. ಸಿಸಿ ಅವ್ರನ್ನ ನಮ್ಮ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಏನಂದೆ? ಅವ್ರನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಅಂದ್ಯಾ? ಅಮ್ಮ 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 ನಾನು ಹೇಳಿದಿಷ್ಟೇ, ಅವ್ರು ಮಾಡಿರೋ ಕೊಲೆಗೆ ಆ ಹೆಣ್ಣೆ ಕಾರಣ ಅಂತ. ನೋಡಿದ್ಯಮ್ಮ, ಸುತ್ತಿ ಬಳಸಿ ಮತ್ತೆ ಅದನ್ನೇ ಹೇಳ್ತಾ ಇರೋದು. ಕೊಲೆಗೆ ಹೆಣ್ಣೆ ಕಾರಣ. ಏನಮ್ಮ ನೀನ್ ಹೇಳ್ತಾ ಇರೋದು? ಹೆತ್ತವ್ರ ಮಧ್ಯೆ ಎಷ್ಟೋ ರಹಸ್ಯಗಳು ಅಡಗಿರುತ್ತೆ, ಅದೆಲ್ಲ ಮಕ್ಳಿಗೆ ತಿಳಿಬಾರದು. ಹಾಗಾದ್ರೆ ಇವನ್ ಚಾರ್ಜ್ ಶೀಟ್ ಬರ್ತಿದ್ ನಿಜಾನ? ತಕ್ಕ ಆಧಾರಗಳ ಸಮೇತನೇ ಚಾರ್ಜ್ ಶೀಟ್ ಫ್ರೇ ಮಾಡಿರೋದು. ನಿನ್ನ ಆಧಾರ ಸುಳ್ಳು ಮಾಡಿ ತೋರಿಸ್ತಿಲ್ಲ, ನನ್ನ ಹೆಸರು ತಗೊಳ್ಳೇ ಅಲ್ಲ. ವೀರಪ್ಪ, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಆಮೇಲೆ ಕೋರ್ಟ್ ನಲ್ಲಿ ಮರ್ತು ಬೇಡ. ಇಲ್ಲ ಸರ್, ಖಂಡಿತ ಮರೆಯೋಲ್ಲ. ಒಂದು ಮಾತು ಹೇಳ ಸರ್. ಹೇಳು. ನಾಳೆ ಕೋರ್ಟ್ನಲ್ಲಿ ನಾನೇ ಕೊಲೆಗಾರ ಅಂತ ಒಪ್ಕೊಂಡ್ರೆ SP ಸಾಹೇಬ್ರನ್ನ ಬಿಟ್ಬಿಡ್ತಾರ ಸರ್? ವೀರಪ್ಪ, ನಮ್ಮ ಅಪ್ಪನ ಕೋರ್ಟ್ನವ್ರು ಒಳ್ಳೆಯವರು ಅಂತ ಒಪ್ಕೊಳ್ತಾ ಇದ್ರು, ನೀನು ಅವ್ರಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನನಗಷ್ಟೇ ಸಾಕು, ಅಷ್ಟೇ ಸಾಕು. ವಿಚಾರಣೆ ನಾಳೆ ಆರಂಭ ಆಗ್ತಾ ಇದೆ. ಎಲ್ಲಾ ಪಾಯಿಂಟ್ಸ್ ಪ್ರಿಪೇರ್ ಮಾಡಿಬಿಟ್ಟೆ. ನಾಳೆ ಕೋರ್ಟಲ್ಲಿ ಮೀಟ್ ಮಾಡೋಣ. ಓಕೆ? ಸುಳ್ಳು ಸುಳ್ಳು ಸುಳ್ಳು. ನಮ್ಮ SP ಸಾಹೇಬ್ರು ದೇವ್ರಂತರು, ದಯಾವಂತ. ಅವ್ರು ಖಂಡಿತ ಈ ಕೊಲೆ ಮಾಡಿಲ್ಲ. ನಿನಗೂ ಅವ್ರಿಗೂ ಕೆಲವೇ ದಿನಗಳ ಪರಿಚಯ ಅಂದೆ. ಅವ್ರ ದೇವರು ದಯಾವಂತರು ಅಂತ ನಿನ್ಗೆ ಯಾಕೆ ಗೊತ್ತಾಯ್ತು? ನಾನು ಮಾಡಿದ ತಪ್ಪಿಗಾಗಿ ಸಾಹೇಬರು ನನ್ನ ಅರೆಸ್ಟ್ ಮಾಡಿದ್ರು. ನನ್ನ ಕಣ್ಣೀರಿನ ಕಥೆ ಕೇಳಿ ಕನಿಕರ ತೋರಿಸಿ ನನಗೆ ಬುದ್ಧಿ ಹೇಳಿ ಬಿಡುಗಡೆ ಮಾಡಿದ್ರು. ಮೃಗದ ಹಾಗಿದ್ದ ನನ್ನ ಮನುಷ್ಯನಾಗಿ ಮಾಡಿದ್ದೇ ಅವರು. ಅವ್ರು ನೀನ್ ಬಿಡುಗಡೆ ಮಾಡಿ ಸ್ವೇಚ್ಛೆಯಾಗಿರೋದಕ್ಕೆ ಬಿಟ್ರು. ಅದಕ್ಕೆ ಪ್ರತ್ಯುಪಕಾರವಾಗಿ ನೀನೀಗ ಅವ್ರ ಪರವಾಗಿ ಸುಳ್ಳು ಸಾಕ್ಷಿ ಹೇಳಕ್ ಬಂದಿದ್ದಿ, ಅಷ್ಟೇ ತಾನೇ? ಮಾತಾಡು. ನಿಮ್ಮ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ. ವೀರಪ್ಪ, ಇದು ಕೋರ್ಟ್. ಇಲ್ಲಿ ತಲಹರಟೆ ಮಾಡಿದ್ರೆ ಇದು ನನಗೂ ಕೋರ್ಟು, ನಿಮಗೂ ಕೋರ್ಟ್. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡಬಹುದು ಅನ್ಕೊಂಡ್ರ? ನನ್ನಂತ ಒಬ್ಬ ಬೇವಾಸಿನಿ ಕಟ್ಕಟೆ ನಿಲ್ಸಿ ಬೇಕಾದ್ದನ್. ಆದ್ರೆ ಒಬ್ಬ ದೇವ್ರಂತ ಮನುಷ್ಯನ್ ನಿಲ್ಸಿ ಬಾಯಿಗೆ ಬಂದಂಗ್ ಮಾತಾಡೋದ? ಅವ್ರು ಮಾಡ್ತಿದ್ದ ಉದ್ಯೋಗಕ್ಕಾದ್ರೂ ಬೆಲೆ ಕೊಡೋದ್ ಬೇಡ? ಯುವರ್ ಆನರ್,
ಇಂಥ ಒಬ್ಬ ಅಸಭ್ಯನ ಸಾಕ್ಷಿಯಾಗಿ ನಿಲ್ಸಿರೋದೇ ಸರಿಯಲ್ಲ. ಈ ಮನುಷ್ಯ ಎಂತ ರೌಡಿ ಅನ್ನೋದು ಊರಿಗೆ ಗೊತ್ತಿರೋ ವಿಷಯ. ಇವನೇ ಒಬ್ಬ ಅಪರಾಧಿ. ಇಂಥವನು ಒಬ್ಬ ಅಪಾಯಿತನ್ನ ಒಳ್ಳೆಯವನು ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ನ್ಯಾಯಾಲಯ ಅದನ್ನ ಒಪ್ಕೊಳಕ್ಕಾಗತ್ತಾ? ಐ ಅಬ್ಜೆಕ್ಟ್ ಯುವರ್ ಆನರ್. ತಪ್ಪೇ ಮಾಡದೇ ಇರೋನ್ ಹುಡ್ಕೋದು, ಬಿಳಿ ಕಾಗೆನ್ ಹುಡ್ಕೋದು ಎರಡು ಒಂದೇ. ಒಬ್ರೊಂದ್ಸಲ ತಪ್ಪು ಮಾಡಿದ ಮಾತ್ರಕ್ಕೆ ಅವ್ರು ಅದನ್ನ ತಿದ್ಕೊಂಡು ಬಾಳಲ್ಲ ಅನ್ಕೊಳ್ಳೋದು ಅವಿವೇಕ. ಇವ್ರಿಗೆ ಸಾಕ್ಷಿ ಹೇಳಕ್ ಕರ್ಕೊಂಡ್ ಬಂದವ್ರನ್ನೆಲ್ಲ ತಪ್ಪಿತಸ್ಥರ ಗುಂಪಿಗೆ ಸೇರಿಸ್ತಾ ಹೋದ್ರೆ ಬುದ್ಧ, ಯೇಸು, ಗಾಂಧೀಜಿನ ಸಾಕ್ಷಿ ಹೇಳಕ್ ಕರ್ಕೊಂಡ್ ಬರ್ಬೇಕಾಗತ್ತೆ ನಾವು. ಅಬ್ಜೆಕ್ಷನ್ ಸಸ್ಟೈನ್. ವೀರಪ್ಪ, ಈ ರಾಜಶೇಖರ್ ಅವ್ರು ಕೊಲೆ ಮಾಡಿರಲ್ಲ? ಇಲ್ಲ, ಅವ್ರು ಕೊಲೆ ಮಾಡಿಲ್ಲ. ಕೊಲೆ ಮಾಡಿಲ್ಲ ಅಂತ ಹೇಗೆ ಹೇಳ್ತೀವಿ? ನಿನ್ಗೆ ದಿವ್ಯ ದೃಷ್ಟಿ ಇದೆಯೇನು? ಕೊಲೆ ನಡೆದ ಸಮಯದಲ್ಲಿ ಸಾಹೇಬರು ನನ್ ಜೊತೆ ಇತ್ತು. ಸುಳ್ಳು. ಕೊಲೆ ನಡೆದ ದಿನ ರಾಜಶೇಖರ್ ಡ್ಯೂಟಿನಲ್ಲಿದ್ರು ಅಂತ ಪೊಲೀಸ್ ರೆಕಾರ್ಡ್ನಲ್ಲಿದೆ. ಡ್ಯೂಟಿನಲ್ಲಿರೋರು ನಿನ್ನ ಹತ್ರ ಹೇಗೆ ಬರಕ್ಕಾಗುತ್ತೆ? ಹಾಗಾದ್ರೆ ಡ್ಯೂಟಿ ಮೇಲೆ ಇರೋರು ಅಲ್ಲಿಗೆ ಹೋಗಿ ಹ್ಯಾಕ್ ಕೊಲೆ ಮಾಡೋಕ್ಕಾಗುತ್ತೆ? ಡ್ಯೂಟಿನಲ್ಲಿರೋ ಪೊಲೀಸ್ ಅಧಿಕಾರಿಗಳಿಗೆ ಕೆಲವು ಸಲ ವಿಚಾರಣೆಗಳಿಗೆ ಸಂಬಂಧಪಟ್ಟ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ಹೊರಗೋಗೋ ಅನುಮತಿ ಇರುತ್ತೆ. ಆ ನೆವದಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಕೊಲೆ ಮಾಡಿದ್ದಾರೆ. ಯುವರ್ ಆನರ್, ಡ್ಯೂಟಿನಲ್ಲಿದ್ರು ಪೊಲೀಸ್ ಅಧಿಕಾರಿಗಳು ಹೊರಗಡೆ ಹೋಗೋದಕ್ಕೆ ಅವಕಾಶ ಉಂಟು ಅಂತ ಸರ್ಕಾರಿ ವಕೀಲರು ಒಪ್ಕೊಂಡಿದ್ದಾರೆ. ಆ ಹೊತ್ತಿನಲ್ಲಿ ರಾಜಶೇಖರ್ ಕೊಲೆ ಮಾಡಕ್ ಹೋಗಿರ್ಲಿಲ್ಲ. ಈ ಬೀರಪ್ಪನ್ನ ಒಂದು ಕೇಸಿನ ವಿಷಯವಾಗಿ ವಿಚಾರಿಸಕ್ ಹೋಗಿದ್ರು ಅಂತ ನಾನು ಹೇಳ್ತೀನಿ. ಒಬ್ಬ ಶ್ರೀಮಂತ ತನ್ನ ಅಪರಾಧನ ಬಯರುಗಳಿಯಕ್ಕೆ ಪ್ರಯತ್ನ ಪಟ್ಟ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಕೂಡಿರೋ ತಂತ್ರನೇ ಈ ಮೊಕದ್ದಮೆ. ಆಪಾದಿತನಾಗಿ ನಿಂತಿರೋ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಲ್ಲ, ಉನ್ನತ ಅಧಿಕಾರದಲ್ಲಿದ್ದವರು, ತನ್ನ ಸ್ವಂತ ಪ್ರತಿಭೆಯಿಂದ ಮೇಲಕ್ಕೆ ಬಂದವರು, ಪರಿಶುದ್ಧವಾದ ನಡತೆಗೆ ಹೆಸರಾದವರು. ಇದನ್ನೆಲ್ಲ ತಾವು ಪರಿಗಣಿಸಿ ನ್ಯಾಯ ಅನ್ಯಾಯಗಳನ್ನು ವಿಮರ್ಶಿಸಿ ತೀರ್ಪು ನೀಡಬೇಕು ಅಂತ ನಮ್ರತೆಯಿಂದ ಬೇಡ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ನೀವು ತಾನೇ ರಾಜಶೇಖರ್ ಅವ್ರನ್ನ ಅರೆಸ್ಟ್ ಮಾಡಿದ್ದು? ಹೌದು. ತಮ್ಮ ಹೆಸರು? ಶಂಕರ್. ಹೆತ್ತವ್ರನ್ನ ಮರಿಬೇಡಿ, ಇನ್ಶಿಯಲ್ಸು ಸೇರ್ಸ್ ಹೇಳಿ. ಆರ್ ಶಂಕರ್. ಮಿಸ್ಟರ್ ಆರ್ ಶಂಕರ್, ನೀವು ರಾಜಶೇಖರ್ ಅವ್ರನ್ನ ಯಾವ ಸ್ಥಳದಲ್ಲಿ ಅರೆಸ್ಟ್ ಮಾಡಿದ್ರಿ? ಅಲೆಕ್ಸಾಂಡರ್ ಮನೆಯಲ್ಲಿ. 3 ಸ್ಟಾರ್ ಹೋಟೆಲ್ ಪ್ರೊಪರೈಟರ್ ತಾನೆ? ಎಸ್. ಆ ಹೋಟೆಲ್ನಲ್ಲಿ ಬ್ಲೂ ಫಿಲ್ಮ್ ತೆಗಿತಿದ್ರು ಅನ್ನೋ ಅಪರಾಧಕ್ಕಾಗಿ ಅಲೆಕ್ಸಾಂಡರ್ ಅರೆಸ್ಟ್ ಮಾಡಿದ್ ನೀವೇ ತಾನೆ? ಅಲ್ಲ, ಬೇರೆ ಇನ್ಸ್ಪೆಕ್ಟರ್. ಏನ್ ಮಿಸ್ಟರ್ ಶಂಕರ್, ಆ ಕೊಲೆ ಕೇಸಿನ ಹಿಡಿಯೋದಲ್ಲಿದ್ದ ಮುತುವರ್ಜಿ ಅಲೆಕ್ಸಾಂಡರ್ ಅರೆಸ್ಟ್ ಮಾಡಿದಾಗ ಯಾಕಿರ್ಲಿಲ್ಲ? ಆಗ ನಾನು ಲೀವ್ ತಗೊಂಡಿದ್ದೆ. ನೀವೇ ಲೀವ್ ತಗೊಂಡಿದ್ರಾ ಇಲ್ಲ ಆ ಅಲೆಕ್ಸಾಂಡರ್ ಲೀವ್ ತಗೊಳ್ಳಿ ಅಂತ ಲಂಚ ಕೊಟ್ಟಿದ್ನ? ಲಂಚ ತಗೊಂಡ್ ಬದುಕೋ ಅಂತ ನೀಚ ವಂಶದಲ್ಲಿ ಹುಟ್ಟಿಲ್ಲ ನಾನು. ಹಾಗಾದ್ರೆ ರಾಜಶೇಖರ್ಗೆ ಈ ಅಲೆಕ್ಸಾಂಡರ್ ಕೇಸ್ ತಗೋಬೇಡಿ, ತೊಂದರೆ ಆಗತ್ತೆ ಅಂತ ನೀವ್ಯಾಕೆ ಅಡ್ವೈಸ್ ಮಾಡಿದ್ರಿ? ಆ ಮಾತನ್ನ ನಾನು ಇನ್ಸ್ಪೆಕ್ಟರ್ ಹೇಳಿಲ್ಲ, ಅವ್ರ ಮಗನಾಗಿ ಹೇಳಿದೆ. ಗುಡ್. ಈ ಕೇಸ್ನಲ್ಲಿ ಆಧಾರವಾಗಿರೋ ಒಂದು ವಾಚ್ ತೋರಿಸಿದ್ರಲ್ಲ, ಆ ವಾಚ್ನ ನೀವೇ ತಾನೇ ನಿಮ್ ತಂದೆ ಪ್ರೆಸೆಂಟ್ ಮಾಡಿದ್ದು? ಹೌದು, ನಾನೇ ಕೊಟ್ಟಿದ್ದೆ. ಆ ತರ ವಾಚು ಈ ಊರ್ನಲ್ಲಿ ಒಂದೇ ಇದೆಯೋ ಅಥವಾ ಇನ್ನೂ ಬೇಕಾದಷ್ಟಿದೆಯೋ? ಬೇಕಾದಷ್ಟಿದೆ. ಈಗ ನಾನು ಹೇಳ್ತೀನಿ, ಬ್ಲೂ ಫಿಲ್ಮ್ ಕೇಸ್ನಲ್ಲಿ SP ರಾಜಶೇಖರ್ ಅಲೆಕ್ಸಾಂಡರ್ ಅರೆಸ್ಟ್ ಮಾಡೋದಕ್ಕೆ ಕಾರಣ ಅದು. ಆ ಕೋಪಕ್ಕೆ ಅಲೆಕ್ಸಾಂಡರ್ ನಿಮ್ ಸಹಾಯ ತಗೊಂಡ. ಆಗ ನೀವು ನಿಮ್ ತಂದೆಗೆ ಉಪದೇಶ ಮಾಡಿದ್ರಿ, ಆದ್ರೆ ಅವ್ರು ನಿಮ್ ಮಾತು ಕೇಳಲಿಲ್ಲ. ನ್ಯಾಯಕ್ಕೋಸ್ಕರ ತನ್ನ ಸ್ವಂತ ತಂದೆನೇ ನ್ಯಾಯಾಲಯದಲ್ಲಿ ನಿಲ್ಲಿಸಿದ ನಿಷ್ಠಾವಂತ ಅನ್ನೋ ಹೆಸರು ನಿಮಗೆ ಬೇಕಾಗಿತ್ತು. ಅದಕ್ಕೆ ನೀವು ಅವನು ಸರಿ ಮಸ್ಲತ್ ಮಾಡಿದ್ರಿ. ನೀವು ನಿಮ್ ತಂದೆ ಕೊಟ್ಟು ವಾಚ್ ತರಾನೇ ಒಂದು ತಂದು ಮೊಕದ್ದಮೆ ಮೇಲೆ ಸಾಕ್ಷಿಯಾಗಿಟ್ರಿ. ಸುಳ್ಳು. ಕೂಕು ಅಂದ ತಕ್ಷಣ ನಿಜ ಸುಳ್ಳಾಗೋದಿಲ್ಲ ಯುವರ್ ಆನರ್. ಇವ್ರು SP ಕೊಟ್ಟು ಗಡಿಯಾರ ಅವ್ರು ನನಗ್ ಪ್ರೆಸೆಂಟ್ ಮಾಡಿದ್ರು. ಆ ಗಡಿಯಾರ ಇಲ್ಲಿದೆ. ತಾವಿದನ್ನು ಪರಿಶೀಲಿಸಬೇಕು. ಮಿಸ್ಟರ್ ರಾಜಶೇಖರ್, ಇನ್ನು ಈ ಮೊಕದ್ದಮೆ ನಿಮ್ಮ ಹೇಳಿಕೆಯ ಮೇಲೆ ಮುಂದುವರಿಯಬೇಕು. ಹೇಳಿ, ಈ ಗಡಿಯಾರನ ನೀವು ನಿಮ್ಮ ಮಗನಿಗೆ ಪ್ರೆಸೆಂಟೇಷನ್ ಮಾಡಿದ್ರಾ? ಇಲ್ಲ, ನನ್ನ ಮಗನಿಗೆ ನಾನು ಏನು ಪ್ರೆಸೆಂಟೇಷನ್ ಮಾಡಿಲ್ಲ. ಹಾಗಾದ್ರೆ ಈ ಕೊಲೆ ಮಾಡಿದ್ದು? ನಾನೇ. ಕೊಲೆ ಕಾರಣ ಹೆಣ್ಣಿನ ಮೇಲಿದ್ದ ವ್ಯಾಮೋಹ ತಾನೆ? ಎಸ್, ಒಂದು ಹೆಣ್ಣಿನ ಮೇಲಿದ್ದ ಪ್ರೀತಿ. ಹಾಗಾದ್ರೆ ನೀವು ತಪ್ಪನ್ನು ಒಪ್ಕೋತೀರಾ? ಹಾ, ಕೋರ್ಟ್ ಹೇಳುವಾಗ ಒಪ್ಕೋತೀನಿ. ಬರೋ ವಾರ ಈ ಕೇಸ್ಗೆ ತೀರ್ಪು ಕೊಡಲಾಗುತ್ತೆ.
ಅಮ್ಮ, ತೀರ್ಪು ಏನ್ ಕೊಡ್ತಾರಮ್ಮ? ತೀರ್ಪು ಆ ದೇವ್ರನ್ನೇ ಕೇಳಮ್ಮ. ಅಮ್ಮ, ಇವತ್ತು ತೀರ್ಪು ಕೊಡೋ ದಿವಸ. ಈ ಕೇಸ್ನಲ್ಲಿ ನನಗೆ ಜೈವಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ನನಗೂ ಇರಪ್ಪ. ತಗೊಳ್ಳೋ. ಮೊಕದ್ದಮೆಯಲ್ಲಿ ವಾದ ಪ್ರತಿವಾದಗಳನ್ನು ಕೇಳಿದ ಮೇಲೆ, ಸಾಕ್ಷಿಗಳ ವಿಚಾರಣೆಯನ್ನು ಪರಿಶೀಲಿಸಿದ ಮೇಲೆ ರಾಜಶೇಖರೇ ಕೊಲೆಗಾರ ಅಂತ ನ್ಯಾಯಾಲಯ ತೀರ್ಮಾನಿಸಿದೆ. ಅಪರಾಧಿ ಇಲ್ಲಿ ತನಕ ನಿಷ್ಠಾವಂತ ಅಧಿಕಾರಿಯಾಗಿದ್ದುದರಿಂದಲೂ ತನ್ನ ತಪ್ಪನ್ನು ತಾನೇ ಒಪ್ಪಿಕೊಂಡ ಕಾರಣದಿಂದಲೂ ನ್ಯಾಯಾಲಯ ಸ್ವಲ್ಪ ಕರುಣೆ ತೋರಿಸಬಹುದು. ಆದರೂ ಕಾಯ್ದೆ ಕಾನೂನುಗಳನ್ನು ಕಾಪಾಡೋ ಜವಾಬ್ದಾರಿ ಹೊತ್ತಿರುವವರು ಇಂತಹ ಘೋರವಾದ ಹತ್ಯೆಯನ್ನು ಮಾಡಿರುವುದರಿಂದ ಅಧಿಕಾರದಲ್ಲಿರೋರು ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಕಾದಿರುತ್ತೆ ಅನ್ನೋದನ್ನ ಖಚಿತಪಡಿಸೋಕ್ಕೋಸ್ಕರ IPC 302ನೇ ಸೆಕ್ಷನ್ ಪ್ರಕಾರ ಅಪರಾಧಿಗೆ ಮರಣದಂಡನೆ ವಿಧಿಸಲಾಗಿದೆ. ಏನಾಯ್ತಮ್ಮ? ಯಾಕಮ್ಮ ಕೂಕೊಂಡೆ? ಏನು ಇಲ್ಲಪ್ಪ, ಏನೋ ಒಂದು ಕೆಟ್ಟ ಕನಸು. ಕೆಟ್ಟ ಕನಸು. ಭಯ ಪಡ್ಬೇಡಮ್ಮ, ನಾವೆಲ್ಲ ಇದ್ದೀವಿ. ನೀವಿದ್ದೀರಾ? ಅವರು ತ್ಯಾಗು ಆಗಸ್ಟ್ 26ಕ್ಕೆ ಇನ್ನು ಎಷ್ಟು ದಿವಸ ಇದೆಯೋ ಹೇಳೋ. ಇನ್ನು ಎಷ್ಟು ದಿವಸ ಆಗುತ್ತೋ ನೀವು ಹೇಳಲ್ಲ. ನನಗೂ ತಿಳಿಯೋದೇ ಬೇಡ. ನೋಡು, ಈ ಮನೆಯಲ್ಲಿರೋ ಕ್ಯಾಲೆಂಡರ್ಗಳೆಲ್ಲ ಕಿತ್ತೆಸ್ತು. ದಿನಗಳು ಹೋಗೋದೇ ನನಗೆ ಗೊತ್ತಾಗೋದು ಬೇಡ. ಈ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿಬಿಡು. ಹಗಲು ರಾತ್ರಿ ಆಗೋದನ್ನ ನೋಡೋದೇ ಬೇಡ, ನೋಡೋದೇ ಬೇಡ. ತ್ಯಾಗು, ನಿಮ್ಮಪ್ಪನಿಗೆ ಕಾಲು ನೋವಾದ್ರೆ ನಾನು ಕಾಲ ಮುಗ್ತಾ ಇದ್ದೆ. ಅವ್ರಿಗೆ ಜ್ವರ ಬಂದ್ರೆ ಔಷಧಿ ಕೊಡ್ತಾ ಇದ್ದೆ. ಈಗ ಅವ್ರ ಪ್ರಾಣನೇ ಹೋಗ್ತಾ ಇದೆಯಲ್ಲ, ನಾನು ಹೇಗಪ್ಪ ತಡೀಲಿ? ನಾನು ಹೇಗೋ ತಡೀಲಿ?
ನಿಮ್ಮ ಅಪ್ಪನ್ನ ನೋಡ್ಬೇಕು. ಅವ್ರನ್ನ ನೋಡಿದ್ರೆ ನನ್ ಚಿಂತೆ ಎಲ್ಲ ಪರಿಹಾರ ಆಗೋಗುತ್ತೆ. ನನಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಬೇರೆ ಯಾರಿದ್ದಾರೆ? ಯಾಕೆ ಅಳ್ತಾ ಇದೀಯಾ? ಸಂತೋಷ ಪಡೋ ವಿಷಯಕ್ಕೆ ಸಂಕಟ ಯಾಕೆ ಪಡ್ತಾ ಇದೀಯಾ? ನಾನು ಅನ್ಕೊಂಡ ಹಾಗೆ ನೀನ್ ನನ್ನ ಹೆಸರು ನಿಲ್ಲಿಸ್ಬಿಟ್ಟೆ ಕಣ. ಈಗ ನೀನ್ ನಿಜವಾದ ಪೊಲೀಸ್ ಆಫೀಸರ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್. ನೀವೇನೋ ಹೆಮ್ಮೆಯಿಂದ ಹೇಳ್ಕೊತೀರಾ, ಆದ್ರೆ ಮನೇಲಿ ಎಲ್ರು ನನ್ನ ಬಾಯಿಗೆ ಬಂದಂಗೆ ಬೈತಾರಪ್ಪ. ಬೈದ್ರೆ ಬೈಲಿ, ಹುಚ್ಚ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಯಾರಿಗೂ ಹೆದರ್ಬಾರ್ದು. ನಾನ್ ಸತ್ತರೆ ನನ್ನ ಹೆಣಕ್ ಬೆಂಕಿ ಹೊಡೋನ್ ಮಾತ್ರ ನನ್ನ ಮಗ ಅಲ್ಲ ಕಣೋ. ನಾನು ಹೇಳಿದ ಕರ್ತವ್ಯ ಮಾಡೋನೆ ನಿಜವಾದ ಮಗ. ಅರ್ಥ ಆಯ್ತಾ? ಆಯ್ತಪ್ಪ. ಅಪ್ಪ, ಅಮ್ಮ ನಿಮ್ಮನ್ನು ನೋಡ್ಬೇಕು ಅಂದ್ರು. ಬೇಡಪ್ಪ, ಒಳತ ಹೇಳದ್ ಬೇಡ, ಬೇಡ. 30 ವರ್ಷದಿಂದ ನಾನು ಮರ್ಯಾದೆಯಿಂದ ಬಾಳಿದ್ ನೋಡ್ದವಳು ನನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಸಂಕಟ ತಡೆಯಲಾರ್ದೆ ಪ್ರಾಣ ಬಿಟ್ಬಿಡ್ತಾಳಪ್ಪ. ಬೇಡ. ಶಂಕರ್, ನಾನ್ ನಿಮ್ಮ ಅಣ್ಣನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳ್ ಕಳಿಸ್ತೀಯಾ? ಆಯ್ತಪ್ಪ. ಹೋಗು. ಓ, ರಾಧಾ, ಹೀಗೆ ಅಳ್ತಾ ಇದ್ರೆ ಹೇಗಮ್ಮ? ನೀನು ವ್ಯಸನ ಎಲ್ಲ ನನ್ಗೆ ಅರ್ಥ ಆಗುತ್ತೆ. ಏನ್ ಕೋಪನೋ ಏನೋ, ಅಪ್ಪ ಒಂದ್ ಕೊಲೆ ಮಾಡ್ಬಿಟ್ಟು. ಹಾಗೆ ಹೇಳ್ಬೇಡಣ್ಣ, ಅಪ್ಪ ಖಂಡಿತ ತಪ್ಪು ಮಾಡಿಲ್ಲ. ಅದು ಹೇಳಿದ್ರೆ ತಾನೆ ನಾನೇನಾದ್ರೂ ವಾದ ಮಾಡಕ್ಕಾಗದು. ಅಣ್ಣ ಅಣ್ಣ, ಅದು ಏನಮ್ಮ ಇದು? ಅಪ್ಪ ನೆನೆಸ್ಕೊಂಡು ಏನು ತಿಂದೆ? ಬಾ. ರಾಧಾ, ನಿನ್ನ ಕೈ ಮುಗಿದು ಕೇಳ್ಕೊತೀನಮ್ಮ, ನಿಮ್ಮ ಅಪ್ಪನ ಕಾಪಾಡೋ ಹತ್ತಿರದಲ್ಲಿ ನಿಜ ಹೇಳಿ ನಿನ್ ಬಾಳ್ನೆ ಹಾಳು ಮಾಡ್ಕೋಬೇಡಮ್ಮ. ಅಮ್ಮ, ನಾನೇನ್ ಮಾಡ್ಲಮ್ಮ? ಹೇಗ್ ಸುಮ್ನಿರ್ಲಮ್ಮ? ಬೇರೆ ದಾರಿನೇ ಇಲ್ಲಮ್ಮ. ನನಗೋಸ್ಕರ ಕೊಲೆ ಆಪದನೆ ಹೊತ್ತಿರೋ ನಿಮ್ಮ ಅಪ್ಪನಿಗೋಸ್ಕರ ಅಮ್ಮ, ನೀನ್ ಮುಗಿ ಹಾಗೆ ಇದ್ಬಿಡು ಕಂದ, ನೀನ್ ಮುಗಿ ಹಾಗೆ ಇದ್ಬಿಡು. ಅಪ್ಪ ನೋಡ್ಬೇಕು ಅಂದ್ರಂತೆ? ಹೌದು. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮನ್ನು ಉಳಿಸ್ಕೊಳಕ್ಕಾಗ್ಲಿಲ್ಲಪ್ಪ. ನೀವು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ ಗೆದ್ದು ಬಿಡ್ತಿದ್ದೆ ಅಲ್ಲ? ತ್ಯಾಗು, ನಿನ್ ವಾಕ್ಚಾತುರ್ಯ, ನೀನ್ ವಾದ ಮಾಡಿದ ರೀತಿ, ಇದನ್ನೆಲ್ಲ ನೋಡಿ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ಏನ್ ಮಾಡ್ಲಿ, ಸತ್ಯಕ್ಕೆ ನಾನು ತಲೆ ಬಗ್ಗಿಸ್ಲೇಬೇಕಲ್ಲ. ಯಾವ್ದಪ್ಪ ಸತ್ಯ? ನಿಮಗೂ ಆ ಹೆಣ್ಣಿಗೂ ಸಂಬಂಧ ಇತ್ತು ಅನ್ನೋದು ಸತ್ಯ ಏನಪ್ಪ? ಯಾಕೆ ಸುಮ್ಮನೆ ಇದ್ದೀರಿ? ಹೇಳಿಪ್ಪ. ಆ ವಿಷಯ ನನ್ನನ್ನು ಏನು ಕೇಳ್ಬೇಡ. ಅದು ನನಗ್ ಗೊತ್ತು, ಆ ದೇವ್ರಿಗೆ ಗೊತ್ತು. ನಿಮ್ಮಿಬ್ಬರು ಗೊತ್ತಿರೋ ಆ ನಿಜಾನ ನಾನು ತಿಳ್ಕೊತೀನಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಿಮ್ಮನ್ನು ಉಳಿಸ್ಕೊತೀನಪ್ಪ. ತ್ಯಾಗು, ನನ್ನ ಜೀವ ಉಳಿಸ್ಬೇಕು ಅಂತ ಎಷ್ಟು ಆಸೆನೂ ನಿನಗೆ. ಆಗ್ದಿರೋ ವಿಷಯಕ್ಕೆ ಪರದಾಡೋದನ್ನ ಬಿಟ್ಟು ಆಗ್ಬೇಕಾದನ್ನ ನೋಡು. ಅಂದ್ರೆ ಮೊದಲು ರಾಧನ್ ಮದುವೆ ಮಾಡು. ನಾನ್ ಸಾಯಕ್ ಮುಂಚೆ ನನ್ನ ಮಗಳನ್ನ ಮದುವೆ ಹೆಣ್ಣಕ್ ನೋಡ್ಬೇಕಂತ ಆಸೆ. ನನ್ ಕುತ್ತಿಗೆ ಹಗ್ಗ ಬಿಡಕ್ ಮುಂಚೆ ಅವಳ ಕುತ್ತಿಗೆ ತಾಳಿ ಬಿಡ್ಬೇಕು. ಅಪ್ಪ ತ್ಯಾಗು, ಮೋಹನ್ ತಂದೆಗೆ ಫೋನ್ ಮಾಡ್ತೀಯಪ್ಪ, ಪ್ಲೀಸ್. ಆಗ್ಲಪ್ಪ, ಮಾಡ್ತೀನಿ. ರಾಜ್ಕೋಟ್ ತ್ಯಾಗು, ಈಗ ಮನೆಗೆ ನೀನೇ ಹಿರಿಯ. ನನ್ನ ಸ್ಥಾನದಲ್ಲಿ ನಿಂತು ಈ ಶುಭ ಕಾರ್ಯನ ನೀನೇ ನಡೆಸ್ಬೇಕು. ಸರಿಪ್ಪ.
ಅಮ್ಮ 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 ಐಜಿ ಇಸ್ ಎ ಪರ್ಫೆಕ್ಟ್ ಜೆಂಟ್ಲ್ಮನ್. ಅಪ್ಪನ ವಿಷಯದಲ್ಲಿ ಅವ್ರು ತಪ್ಪಾಗಿ ತಿಳ್ಕೊಂಡೇ ಇಲ್ಲ. ಕೋರ್ಟ್ ಒಂದು ಬಿಟ್ಟು ಅವ್ರನ್ನ ಯಾರು ತಪ್ಪಾಗಿ ತಿಳ್ಕೊಳಕ್ ಸಾಧ್ಯನೇ ಇಲ್ಲಪ್ಪ. ಅಮ್ಮ ಐಜಿ ತಕ್ಷಣ ನಿಶ್ಚಿತಾರ್ಥ ಇಟ್ಕೊಳಕ್ ಹೇಳಿದ್ದಾರೆ. ನಾನು ಅವ್ರ ಮನೆಗೆ ಹೋದ ತಕ್ಷಣ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು ಗೊತ್ತೇನಮ್ಮ? ಲೇ ರಾಧಾ, ನಗ್ನಗ್ತಾ ಇರೇ. ಅಣ್ಣ, ನಾನು ಅಪ್ಪನ್ನ ನೋಡ್ಬೇಕು. ಅಮ್ಮ ರಾಧಾ, ರಾಧಾ ಅಳ್ಬೇಡಮ್ಮ, ಅಳ್ಬೇಡ ಕಂದ, ಅಳ್ಬೇಡಮ್ಮ, ಅಳ್ಬೇಡ ರಾಧಾ, ಅಳ್ಬೇಡಮ್ಮ. ಅಪ್ಪ, ಏನಪ್ಪ ಇಷ್ಟೆಲ್ಲ ಆದ್ಮೇಲೂ ನಂಗ್ ಮದ್ವೆ ಬೇಕೇನಪ್ಪ? ರಾಧಾ, ನಿನ್ನಮ್ಮನೆ ಭಾಗ್ಯಲಕ್ಷ್ಮಿ ಕಣಮ್ಮ. ಇನ್ನೆಲ್ಲಿ ಭಾಗ್ಯ ಅಪ್ಪ, ಎಲ್ಲ ಕಳ್ಕೊಂಡ್ ಬಿಟ್ನಲ್ಲ. ಹಾಗನ್ಬೇಡಮ್ಮ. ನೋಡು, ನೀನು ನಂದಾದೀಪ ಇದ್ದ ಹಾಗೆ. ಅಕಸ್ಮಾತ್ ಬಿರುಗಾಳಿ ಬೀಸಿ ದೀಪ ಆರೋದ್ರೆ ಅದನ್ನ ಆಚೆಗೆ ಸಿಗ್ತೀವ, ಮತ್ತೆ ಬತ್ತಿನ ಹೊತ್ತಿಸಿ ಬೆಳಕ್ ಮಾಡ್ತೀವಿ ಅಲ್ಲ? ಅಪ್ಪ, ನಿನ್ ಹೇಗಲ್ಲಪ್ಪ, ನಾನು ಕೆಟ್ಟು. ರಾಧಾ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಿನ್ ಬಾಳ್ನ ಹಾಳು ಮಾಡ್ಕೋಬೇಡಮ್ಮ. ನೀನ್ ಕೆಟ್ಟ ಹೋದವಳಲ್ಲಮ್ಮ. ಯಾವನೋ ಚಂಡಾಳ ನಿನ್ಗ ಅನ್ಯಾಯ ಮಾಡಿದ್ದು. ಇದ್ರಲ್ಲಿ ನಿಂದ ಏನ್ ತಪ್ಪಿಲ್ಲ ತಾಯಿ, ಏನು ತಪ್ಪಿಲ್ಲ. ತಪ್ಪಿಲ್ಲ ಅಂತ ನಾಯಿ ತಿಂತ ನನ್ನ ಬೇರೆಯವ್ರಿಗೆ ಬಡ್ಸೋದು ಸರಿ ಏನಪ್ಪ? ಅಮ್ಮ, ನನ್ ಮಾತು ಕೇಳು ಕಂದ. ಮೋಹನ್ ತುಂಬಾ ಒಳ್ಳೆಯವನು. ನಡೆದಿದ್ದೆಲ್ಲ ಅವನ ಹತ್ರ ಹೇಳು. ಖಂಡಿತ ಅವನ್ ನಿನ್ ಕೈ ಬಿಡಲ್ಲ. ಅಮ್ಮ ರಾಧಾ, ನಿಮ್ಮ ಅಪ್ಪನ ಮಾನ ಮರ್ಯಾದೆ ಎಲ್ಲ ನಿನ್ ಕೈಲಿದೆಮ್ಮ. ಅದನ್ನ ನೀನೇ ಉಳಿಸ್ಬೇಕು. ಉಳಿಸ್ತೀನಪ್ಪ, ನಿನ್ ಹೆಸರನ್ನ ಖಂಡಿತ ಉಳಿಸ್ತೀನಿ. ಅಪ್ಪ, ನನಗೆ ಆಶೀರ್ವಾದ ಮಾಡಪ್ಪ, ನನಗೆ ಆಶೀರ್ವಾದ ಮಾಡು. ರಾಧಾ, ರಾಧಾ, ಅಮ್ಮ. ಹೋಗ್ತೀನಪ್ಪ. ರಾಧಾ, ಅಮ್ಮ, ರಾಧಾ. ಅಮ್ಮ, ಅಮ್ಮ, ನಿಶ್ಚಿತಾರ್ಥದ ಏರ್ಪಾಡೆಲ್ಲ ಮಾಡ್ಬಿಟ್ಟಿದ್ದೀನಿ. ಪುರೋಹಿತರು ಇನ್ನೇನ್ ಬಂದ್ಬಿಡ್ತಾರೆ. ರಾಧಂಗ್ ಅಲಂಕಾರ ಮಾಡಿ ಬೇಗ ಕರ್ಕೊಂಡ್ ಬಂದ್ಬಿಡವ. ಓಕೆ? ರಾಧಾ, ಎಷ್ಟೊತ್ತಮ್ಮ ಮಲಗೋದು? ಹೇಳಮ್ಮ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಅದೇನು ಹೇಳಿ? ನಮ್ಮ ತಾಯಿ ಗಂಡನ್ನು ದೂರ ಮಾಡಿಕೊಂಡು ಮಗಳನ್ನು ಕಳ್ಕೊಂಡು ಕೊರಗೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ನಮ್ಮ ತಂದೆನ ಒಂದ್ಸಲಿ ನೋಡಿ ಎರಡು ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ. ದಯವಿಟ್ಟು ನೀವು ನಿಮ್ಮ ಫಾದರ್ನ ಕರ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಡಬೇಕು, ಅಷ್ಟೇ ತಾನೇ? ಹೌದು ಇನ್ಸ್ಪೆಕ್ಟರ್, ಪ್ಲೀಸ್. ಒಂದು ಕಂಡೀಷನ್, ಮತ್ತೆ ಅವ್ರನ್ನ ನನ್ನ ಕೈಗೆ ತಂದೊಪ್ಸೋ ಡ್ಯೂಟಿ ನಿಮ್ದು. ಥ್ಯಾಂಕ್ ಯು, ಖಂಡಿತ ತಂದೊಪ್ಪಿಸ್ತೀನಿ. ಅಪ್ಪ, ಬನ್ನಿಪ್ಪ ಹೋಗೋಣ. ಅಮ್ಮ ಮಾಡಿಲಿದ್ದಾರೆ, ಹೋಗಿ ನೋಡಿಪ್ಪ.
ಸೀತಾ ಸೀತಾ ಏನಂದ್ರೆ 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 ನನ್ನನ್ನು ಬಿಟ್ಟೋಗ್ಬೇಡಿ, ನನ್ನನ್ನೆಲ್ಲ ಬಿಟ್ಟೋಗ್ಬೇಡಿ ಅಂದ್ರೆ ಶಂಕರ್, ಇಷ್ಟೊತ್ತಾಯ್ತು, ನಿಮ್ ಫಾದರ್ ಇನ್ನೂ ಬರ್ಲಿಲ್ವೇ? ಬನ್ನಿ ಹೋಗಿ ನೋಡೋಣ, ನಡೀರಿ. ಸರ್, ಖೈದಿ ತಪ್ಪಿಸ್ಕೊಂಡ್ಬಿಟ್ಟ. ಮಿಸ್ಟರ್ ಶಂಕರ್, ನಿಮ್ಮನ್ನ ನಂಬಿ ನಾನು ಹಾಳಾಗೋದೆ. ನನ್ನ ಸರ್ವಿಸ್ನಲ್ಲೇ ಇಂಥದ್ದೊಂದು ಬ್ಲಾಕ್ ಮಾರ್ಕ್ ನನಗೆ ಬಂದಿರಲಿಲ್ಲ. ಸಾರಿ ಸರ್, ಹೀಗಾಗುತ್ತೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಅವರೆಲ್ಲಿದ್ರು ಸರಿ, ನಾನು ಹುಡುಕೊಡ್ತೀನಿ. ಸರ್, ಮೊದಲು ಬೇಡ್ತೀವಿ. ಬನ್ನಿ ಸರ್. ಚಿಕ್ಕ ಚಾಣೆ ತೊಂಬ. ನಮಸ್ಕಾರ ಸರ್. ಏನಾಗ್ಬೇಕಾಯ್ತು ಸರ್? SP ಈ ಕಡೆ ಬಂದ್ರಲ್ಲ, ಎಲ್ಲಿ SP ಸಾಹೇಬ್ರು ಈ ಬಡವನ ಗುಡಿಸ್ಲಿಗೆ ಎಲ್ಲಿ ಬರ್ತಾರೆ? ಏನ್ ಸರ್? ಸರ್ಚ್.
ನೋ ಎಕ್ಸ್ಪ್ಲನೇಷನ್ ಇನ್ಸ್ಪೆಕ್ಟರ್. ಗಲ್ಲು ಶಿಕ್ಷೆ ಆಗಿರೋ ಕೈದಿನ ಜೈಲಿನಿಂದ ತಪ್ಪಿಸ್ಕೊಂಡು ಬಿಡೋದೇ ದೊಡ್ಡ ಕ್ರೈಮ್. ಡು ಯು ನೋ ವಾಟ್ಸ್ ದ ಪನಿಷ್ಮೆಂಟ್ ಫಾರ್ ದಟ್? ಐ ಆಮ್ ಸಾರಿ ಸರ್. ಶಂಕರ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಕಳಿಸ್ಕೊಟ್ಟೆ. ಶಂಕರ್, ಕಡೆಗೂ ಅಲೆಕ್ಸಾಂಡರ್ ಅನುಮಾನ ಪಟ್ಟಿದ್ದು ಸರಿ ಅನಿಸ್ಬಿಟ್ಟೆ ಅಲ್ಲ? ಎಷ್ಟೇ ಆಗ್ಲಿ ರಕ್ತಪಾಶ ಎಲ್ಲೋಗುತ್ತೆ? ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ತಾಯಿ ಪರಿಸ್ಥಿತಿ ನೋಡಿ ಅವರಿಗೆ ಅವಕಾಶ ಮಾಡಿಕೊಟ್ಟೆ. ನನ್ನ ನಂಬಿ ಸರ್. ಕೈದಿ ರಾಶಿಕರು ಎಲ್ಲಿದ್ರು, ಜೀವಂತವಾಗಾದ್ರೂ ಸರಿ, ಹೆಣವಾಗಾದ್ರೂ ಸರಿ, ನಾನೇ ನಿಮ್ಗೆ ತಂದು ಒಪ್ಪಿಸ್ತೀನಿ ಸರ್. This is the last and final chance for you. Otherwise, you will be suspended. You may go. Shankar. ಮಿಸ್ಟರ್ ರಾಜಶೇಖರ್ನ ನಾ ಜೀವ ಸಹಿತ ನೋಡ್ಬೇಕು. ಹೆಣವಾಗಿ ನೋಡಕ್ ನಾ ಇಷ್ಟಪಡಲ್ಲ. ಅಂಡರ್ಸ್ಟ್ಯಾಂಡ್? ಯು ಮೇ ಗೋ. ಹಲೋ, ವೆಲ್ಕಮ್ ವೆಲ್ಕಮ್. ಮರ್ಹಬಾ ಮರ್ಹಬಾ ಮರ್ಹಬಾ. Come on. Hello, come on. Oh, marhaba, marhaba. Sit down.
ಚಿಕ್ಕ ಏನ್ರಿ ಇದು? ನೀವಿಲ್ಲಿ ಹೀಗೆ ಬಿರುಗಾಳಿಯಾಗಿ ಎಲ್ಲಿ ಹೋಗ್ತಾ ಇದ್ದೀರಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಆಗ್ಬೇಕಾದ್ದು ಒಂದೇ. ನನ್ನ ಮಗಳ ದುರಂತಕ್ಕೆ ನಾಂದಿ ಹಾಡಿದ ಆ ಚಂಡಾಳನ ಬದುಕಿಗೆ ಮಂಗಳ ಹಾಡಬೇಕು. ಅದಕ್ಕೆ ಹೋಗ್ತಿದ್ದೀನಿ. ಒಬ್ಬರೇ ಹೋಗ್ತಾ ಇದ್ದೀರಾ? ಬೇಡ್ರಿ ಬೇಡ್ರಿ, ನನ್ನ ಮಾತು ಕೇಳ್ರಿ. ಏನಮ್ಮ ಏನಮ್ಮ ಇದು? ಇಷ್ಟೊಂದು ನಿದ್ದೆ ಮಾತ್ರ ಒಟ್ಟಿಗೆ ನುಗ್ತಿದೆಯಲ್ಲ, ಏನಾಗಿದೆ ನಿನ್ಗೆ? ಆಗೋಕ್ಕಿನ್ನೇನು ಉಳಿದಿದ್ಯಪ್ಪ? ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿದೋಯ್ತಪ್ಪ. ಯಾಕಮ್ಮ ಏನಾಯ್ತು? ಅವರು ಅಲೆಕ್ಸಾಂಡರ್ನ ಮುಗಿಸ್ಬೇಕು ಅಂತ ಆವೇಶದಿಂದ ಹೋಗಿದಾರಪ್ಪ. ಹೋರಾಟದಲ್ಲಿ ಅವ್ರು ಬದುಕಿದ್ರು ಕಾನೂನು ಮಾತ್ರ ಖಂಡಿತ ಅವ್ರನ್ನ ಉಳಿಸಲ್ಲ. ಅವ್ರಿಗೇನಾದ್ರೂ ಆಗೋಯ್ತು ಅಂತ ಸುದ್ದಿ ಕೇಳಕ್ ಮುಂಚೆನೆ ನಾನು ಹೊರಟೋಗ್ಬಿಡ್ಬೇಕಪ್ಪ. ನನಗೆ ಮುತ್ತೈದೆ ಭಾಗ್ಯ ಬೇಕು, ನನಗೆ ಮುತ್ತೈದೆ ಭಾಗ್ಯ ಬೇಕು. ಅಮ್ಮ, ಅಪ್ಪ ಅಲೆಕ್ಸಾಂಡರ್ ನೋಡಕ್ ಹೋದ್ರ? ಅಮ್ಮ, ಶಂಕರ್ ಹಲೋ ಬ್ರದರ್. ತುಂಬಾ ಏಟ್ ಬಿತ್ತಾ? ಏಟು ಬಿಡೋದು ನನಗಲ್ಲ. ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂದ್ರೆ ಬಹಳ ಡ್ಯೂಟಿ ಕಾನ್ಶಿಯಸ್. ಅಷ್ಟಾದ್ರೂ ತಿಳ್ಕೊಂಡಿದೆಯಲ್ಲ. ಏಯ್, ಕಾನ್ಶಿಯಸ್ ಇದ್ರೆ ತಾನೇ ಡ್ಯೂಟಿಗೆ ಹೋಗೋದು.
ಇದ್ದಿದ್ರು ತಡ್ಕೊಂಡು ಏನು ಹೇಳ್ದೆ ಇದ್ದಿದ್ದು ಗೊತ್ತಾ? ಈ ಅನಾಹುತಕ್ಕೆಲ್ಲ ಏನ್ ಕಾರಣ ಗೊತ್ತಾ? ಅಲೆಕ್ಸಾಂಡರು ನಮ್ ರಾಧನ್ನ ಕೆಡಿಸ್ಬಿಟ್ಟ ಕಂಡು. ಅದಕ್ಕೆ ನಿಮ್ ತಂದೆ ಹಸಿದ ಹುಲಿ ಹಾಗೆ ಅವನ್ ಬೇಟೆ ಆಡಕ್ ಹೋಗಿರೋದು. ಇನ್ಸ್ಪೆಕ್ಟರ್, ನಾನು ಮಾಡಬೇಕಾದ ಕೆಲಸನ ಪೂರೈಸಾಯ್ತು. ಈಗ ನೀವು ಅರೆಸ್ಟ್ ಮಾಡ್ಬೋದು. ಎಲ್ಲ ಒಂದು ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮುಗಿತಲ್ಲ. ನಿನಗೇನು, ಮುತ್ತಿನಂತ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಸೀತಾ, ನೀನ್ ಪುಣ್ಯವಂತೆ ಕಣೆ. ತುಳಸಿ ನಿನ್ ಪ್ರಾರ್ಥನೆಯನ್ನು ಸಲ್ಲಿಸ್ಬಿಟ್ಲು. ನೀನ್ ಕೇಳ್ಕೊಂಡ ಹಾಗೆ ಅರ್ಶನ ಕುಂಕುಮದ ಸೌಭಾಗ್ಯದ ಜೊತೆ ಮುತ್ತೈದೆಯಾಗಿ